ಎಸ್ ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ, ಸವಾಲ್ ಟಿವಿ. ತಾವೇ ನೋಡ್ತಾ ಇದ್ದೀರಾ ನಮ್ಮ ಹೆಮ್ಮೆಯ ಬನ್ನೂರು ಹೋಬಳಿಯಲ್ಲಿ ಇದ್ದೀನಿ. ಹಾಗೇನೆ ಹತ್ತಳ್ಳಿ ಗ್ರಾಮ ಅಂತಂದ್ರೆ ಅತಿ ಹೆಚ್ಚು ಧಾರ್ಮಿಕ ಭಾವನೆಗಳಿರುವಂತ ಒಂದು ದೊಡ್ಡ ಗ್ರಾಮ. ಹಾಗೇನೆ ಎಜುಕೇಟೆಡ್ ಪರ್ಸನ್ ಇರುವಂತ ಗ್ರಾಮ. ಆ ಎಜುಕೇಟೆಡ್ ಪರ್ಸನ್ ಅಲ್ಲಿ ಇರುವಂತ ಗ್ರಾಮದಲ್ಲಿ ಏನೇನು ಆಗಿದೆ ಅಂತ ಯಾಕೆ ನಗ್ತಾ ಇದ್ದೀನಿ ಅಂತಂದ್ರೆ ಆ ನಗತರ ಸನ್ನಿವೇಶಗಳಾಗಿದೆ ಇಲ್ಲಿ. ಹಾಗಾಗಿ ನಮ್ಮ ಜೊತೆಗೆ ನಮ್ಮ ಅರುಣ್ ಕುಮಾರ್ ಇದ್ದಾರೆ, ರಾಜ್ಯ ರೈತ ಸಂಘಟನೆ. ಹಾಗಾಗಿ ಅವ್ರದ್ದು ಕಬ್ಬು ಬೆಳೆಗಾರರ ಸಂಘ. ಹಾಗಾಗಿ ಅವ್ರದ್ದು ಒಂದು ಆಪಾದನೆ ಕೂಡ ಇದೆ. ಅದೇನು ಆಪಾದನೆ, ಇಲ್ಲಿ ಸರ್ಕಾರಿ ಶಾಲೆಗಳು ಉದ್ಧಾರ ಮಾಡ್ತೀವಿ ಅಂತ ಬರ್ತಾರಲ್ಲಪ್ಪ ಜನಪ್ರತಿನಿಧಿಗಳು ಹಾಗೇನೆ ಅಧಿಕಾರಿಗಳು, ಇಡೀ ರಾಜ್ಯ ನೋಡ್ಲಿ ಅಂತ ಕೂಡ ಲೈವ್ ಮಾಡ್ತಾರಂಥದ್ದು. ಸರ್ ನಮಸ್ಕಾರ. ನಮಸ್ತೆ. ಅರುಣ್ ಅವರ, ಏನು ನಿಮ್ಮ ಆಪಾದನೆ? ಸರ್, ನಮ್ಮ ಆಪಾದನೆ ಏನಿಲ್ಲ. ನಮ್ಮ ಗ್ರಾಮದಲ್ಲಿ ಹಲವಾರು ಕಾಮಗಾರಿಗಳು ಆಗಿದೆ. ಓಕೆ. ಹಣಗಳು ಕೂಡ ಬಿಡುಗಡೆಯಾಗಿ ಕಾಮಗಾರಿಗಳು ನಡೀತಾವೆ. 2024-25ನೇ ಸಾಲು, 23-24ನೇ ಸಾಲಲ್ಲಿ ಹಲವಾರು ಕಾಮಗಾರಿಗಳು ಶಾಲೆಗಳಿಗಾಗ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೋದು, ಮತ್ತೆ ಅಂಗನವಾಡಿಗಳಿಗೆ, ಮತ್ತೆ ಗ್ರಾಮ ಪಂಚಾಯತಿಗೆ, ಈ ತರ ಹಲವಾರು ಕಾಮಗಾರಿಗಳು ನಡೆದವೆ. ಇದು ಎಲ್ಲೂ ಕೂಡ ಒಂದುವೇ ನಾಮಫಲಕ ಎಲ್ಲೂ ಇಲ್ಲ ಸರ್. ಯಾವ ಕಾಮಗಾರಿ ಆಗದೆ, ಯಾವ ಇಲಾಖೆಯಿಂದ ಹಣ ಬಿಡುಗಡೆ, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರೋ ಕಾಮಗಾರಿಗಳಿಗೆ ಯಾವುದೇ ರೀತಿಯಾದಂತ ಯಾರು ಟೆಂಡರ್ ಎಷ್ಟು ಬಿಡುಗಡೆ ಆಗಿದೆ ಅಂತ ಸಾರ್ವಜನಿಕವಾಗಿ ವಿಚಾರ ಗೊತ್ತಿಲ್ಲ ಜನಗಳಿಗೆ. ಬೋರ್ಡು ಹಾಕಿಲ್ಲ, ನಾಮಫಲಕಗಳು ಹಾಕಿಲ್ಲ, ನಾಮಫಲಕನೇ ಆಗ್ಲಿ ಯಾವುದೇ ಡಿಸ್ಪ್ಲೇ ಇಲ್ಲ. ನಮ್ಗೆ ಸಾರ್ವಜನಿಕರಿಗೆ ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ಸಾರ್ವಜನಿಕರಿಗೆ ಮಾಹಿತಿ ಹೆಂಗ್ ಸಿಗುತ್ತೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆನೆ. ಯಾಕೆ ಅಂತಂದ್ರೆ ಇಲ್ಲಿ ಕಾಮಗಾರಿ ಈಗ ನೋಡಿ, ಇವತ್ತು ಎಷ್ಟು 20ನೇ ತಾರೀಕು 1ನೇ ತಿಂಗಳು 2026. ಇವತ್ತು ಈ ನಮ್ಮ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಹತ್ತಳ್ಳಿ ಗ್ರಾಮದ ಇಲ್ಲಿ ಹತ್ತಳ್ಳಿ ನಮ್ಮ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಳಿಗ್ಗೆ ನೋಡಿದ್ರೆ ಹಂಚು ಇಳಿತಾ ಇದಾರೆ. ಒಂದು 7-8 ಆಳು ಬಂದು ಹಂಚನ್ನ ಇಳುತ್ತಾ ಇದ್ರು. ನಾನು ಡೌಟ್ ಬಂತು. ಆಮೇಲೆ ಇಲ್ಲೆಲ್ಲೂ ನೋಡ್ದೆ, ಇಲ್ಲೆಲ್ಲೂ ನಾಮಫಲಕನೇ ಇಲ್ಲ. ಏನ್ ಕಾಮಗಾರಿ ನಡೀತಾ ಇದೆ, ಇದು ಯಾವ ಇಲಾಖೆಯಿಂದ ಅನುದಾನ ಬಂದದೆ, ಎಷ್ಟಾಗದೆ, ಏನೆಲ್ಲ ಕಾಮಗಾರಿಗೆ ಎಸ್ಟಿಮೇಟ್ ಆಗದೆ ಅನ್ನೋದು ಇಲ್ಲೆಲ್ಲೂ ನಾಮಫಲಕನೇ ಇಲ್ಲ ಇಲ್ಲಿ. ಆದ್ರೂ ಕೂಡ ಬಂದು ಏಕಾಏಕಿ ಇವತ್ತು ಒಂದಷ್ಟು ಆಳು ಬಂದು ಕಾಮಗಾರಿ ಮಾಡಿಸ್ತಾ ಇದಾರೆ. ಏನು ಅನ್ನೋದು ಗೊತ್ತಿಲ್ಲ. ಬಟ್ ಹಂಚಿಳಿಸ್ತಾ ಇದಾರೆ. ಇದು ಕಳ್ತನ ಮಾಡ್ತಾ ಇದಾರೋ, ಇಲ್ಲ ಮಾರಾಟ ಮಾಡ್ತಾ ಇದಾರೋ ತಕೊಂಡೋಗಿ, ಇಲ್ಲ HM ಏನಾರ ಮಾರ್ಬಿಡ್ತಾ ಇದಾರೋ ನನಗೆ ಗೊತ್ತಿಲ್ಲ. ಇದು ಏನು ಅಂತ ನನಗೆ ಗೊತ್ತೇ ಇಲ್ಲ. ಯಾಕೆಂದ್ರೆ ಈಗ ನಾ HM ಕೇಳ್ದೆ. HM ಅಂದ್ರು ನನಗೆ ಇದು ಯಾವ ಇಲಾಖೆಯಿಂದ ಏನ್ ಅನುದಾನ ಬಂದದೆ ಅನ್ನೋದೇ ಗೊತ್ತಿಲ್ಲ ಅಂತ HM ಹೇಳ್ತಾರೆ. ಯಾಕೆ ಅಂತಂದ್ರೆ ನಾ ಕೇಳ್ದೆ, ನಿಮ್ಗೆ ಏನಾರ ಲೆಟರ್ ಇದೆಯಾ ಕೊಡಿ ಮೇಡಮ್ ಅವ್ರೆ, ನಿಮ್ಗೆ ಮೇಲ್ಗಧಿಕಾರಿಯಿಂದ ಇಂತ ಅನುದಾನದಲ್ಲಿ ನಿಮ್ ಶಾಲೆಗೆ ಇಷ್ಟು ಅನುದಾನ ಬಂದಿದೆ, ಈ ಅನುದಾನದಲ್ಲಿ ಈ ತರ ಕಾಮಗಾರಿ ನಡೀತದೆ, ಇದನ್ನ ನೀವು ನಿಂತ್ಕೊಂಡು ಮಾಡಿಸ್ಕೊಳ್ಳಿ ಅಂತ ಅವ್ರಿಗೊಂದು ಪರ್ಮಿಷನ್ ಕೊಡಿ ಅಂದ್ಬಿಟ್ಟು HMಗೆ ಮೇಲಧಿಕಾರಿಗಳಿಂದ ಯಾವ್ದೇ ಲೆಟರ್ ಕೂಡ ಬಂದಿಲ್ಲ ಇವತ್ತಿನ ತನಕ ಅಂತ ಅವ್ರು ಹೇಳ್ತಾರೆ. ಆದ್ರೆ ಇದೇನು ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೆ ನಾ ಕೇಳ್ದೆ, ಇಲ್ಲ ನಮ್ಗೇನು ಬಂದಿಲ್ಲ ಸರ್ ಮಾಹಿತಿ. ನಮ್ಮೂರ ಅಧ್ಯಕ್ಷರು ಬಂದ್ರು, ಪಂಚಾಯತಿ ಅಧ್ಯಕ್ಷರು ಮಹೇಶ್ ಅವ್ರು ಬಂದಿದ್ರು, ಸುನೀಲ್ ಕುಮಾರ್ ಅಂದ್ಬಿಟ್ಟು ಅವ್ರು ಬಂದಿದ್ರು. ಅವರು ಈ ತರ ನಮ್ಗೆ ಇದಾಗಿದೆ, ಇದು ಮಾಡಿಸ್ತಾ ಇದೀವಿ ಅಂತ ಹೇಳಿದ್ರು. ಅದರಿಂದ ಮಾಡ್ತಾ ಇದೀವಿ ನೋಡಮ್ಮ. ಅದು ನನಗೆ ಬೇಡ, ಲಿಖಿತ ರೂಪವಾಗಿ ನಿಮ್ಗೆ ಮೇಲಧಿಕಾರಿಗಳು ಏನ್ ಆದೇಶ ಕೊಟ್ಟವ್ರೆ ಇದ್ರ ಮೇಲೆ ಅದನ್ನ ಕೊಡಿ ಅಂತ ನಾ ಕೇಳಿದೆ. ಬಟ್ ಅವರು ಯಾರು ಇದು ಹೇಳಿಲ್ಲ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಶಿವಸ್ವಾಮಿ ಅಂದ್ಬಿಟ್ಟು ಸೋಮನಾಥ್ಪುರ ZP ಇಂಜಿನಿಯರ್, ಇದಕ್ಕೆ ಅವ್ರಿಗೆ ನಾವು ಫೋನ್ ಮಾಡಿದೆ. ಮತ್ತೆ AEE ಚರಿತ್ ಅವ್ರಿಗೂ ಫೋನ್ ಮಾಡಿದೆ. ಚರಿತ್ ಅವ್ರಿಗೆ ಫೋನ್ ತೆಗಿಲಿಲ್ಲ. ಶಿವಸ್ವಾಮಿ ಅವ್ರಿಗೆ ಮಾಡಿದೆ. ಅವರು ನಮ್ಗೆ ಏನ್ ಕಾಮಗಾರಿ ಆಯ್ತದೆ ಅಂತಾನೆ ಗೊತ್ತಿಲ್ಲ ಸರ್ ಅಂತ ಅವ್ರು ಅಂದ್ರು. ಇಂಜಿನಿಯರ್ ಇಲ್ಲ, ನನ್ನ ಹತ್ರ ಆಡಿಯೋ ಇಲ್ಲ. ಬಟ್ ಏನ್ ಕಾಮಗಾರಿ ಆಗ್ತದೆ ಅನ್ನೋದೇ ಗೊತ್ತಿಲ್ಲ ಸರ್ ನನ್ಗೆ ಅಂತ ಅಂದ್ರು. ಬೇಕಾದ್ರೆ ನಂಬರ್ ಕೊಡ್ತೀನಿ, ನೀವು ಬೇಕಾದ್ರೆ ಕಾಲ್ ಮಾಡಿ, ಗೊತ್ತೇ ಇಲ್ಲ ಅಂತ ಅಂದ್ರು. ಮತ್ತೆ ಫೋನ್ ಮಾಡಿದೆ. ಮತ್ತೆ ಇಲ್ಲ ಸರ್, ನನಗೂ ಗೊತ್ತಿಲ್ಲ ಯಾವ ಇಲಾಖೆಯಿಂದ ಕಾಮಗಾರಿ ನಡೀತಾ ಇದೆ ಅಂತ, ನಾನು ಕೆಲಸ ನಿಲ್ಸಕ್ಕೆ ಹೇಳಿದ್ದೀನಿ ಅಂತ ಅವ್ರು ಹೇಳೋರು. ಬಟ್ ಈಗ ಬಂದು ನೋಡಿದ್ರೆ ಮತ್ತೆ ಕೆಲಸ ಮಾಡ್ತಾನೆ ಇದ್ರು. ಮತ್ತೆ HMಗೂ ಹೇಳ್ದೆ, ಈಗ ಅವ್ರು ನಿಲ್ಸಕ್ಕೆ ಹೇಳಿದ್ದಾರೆ. ಅದಕ್ಕೆ ಅವರು ಮಹೇಶ್ ಅವರು ಅದಕ್ಕೆ ನಾನು ಕೇಳಿದೇನೆ, ಗುತ್ತಿಗೆದಾರ ಯಾರು, ಯಾರ ಹೆಸರಲ್ಲಿ ಅಗ್ರಿಮೆಂಟ್ ಆಗಿದೆ, ಏನ್ ಅವ್ರು ಯಾರು ಪತ್ತೆ ಇಲ್ಲ. ಗೊತ್ತಿಲ್ಲ ನಮ್ಗೆ. ಅದಕ್ಕೆ ನಾವು ಇವತ್ತು ನಿಮ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದೇವೆ. ಈಗ ನೀವು ಬಂದಿದ್ದೀರಿ, ಮುಂದೆ HM ಮಾತಾಡಿಸಿ. ಮತ್ತೆ ಈಗ ನಮ್ಮಲ್ಲಿ ನೋಡಿ, ನಮ್ಗೆ ಒಂದು ಹಳೆ ಇದ್ರ ಪ್ರಕಾರ 2024-25ನೇ ಸಾಲಿನಲ್ಲಿ ಲಿಂಕ್ ಡಾಕ್ಯುಮೆಂಟ್ ಅನುದಾನದಲ್ಲಿ ಈ
ಸುತ್ತ ಇಲ್ಲಿ ಕಾಣುತ್ತೆ ಕಾಂಪೌಂಡ್. ಓಕೆ ಇದಾ? ಹಾ, ಇಲ್ಲಿ ಕಾಣುತ್ತೆ ಓಕೆ ಕಾಂಪೌಂಡ್. ಓಕೆ ಓಕೆ ಓಕೆ. ಈ ಕಾಂಪೌಂಡ್ ದುರಸ್ತಿ ಮತ್ತೆ ಆ ಸೀಟ್ ಇದೆ ನೋಡಿ ರಂಗ, ಈ ಕಾಂಪೌಂಡ್ ಗಳಿಗೆ ಮತ್ತೆ ರಂಗಮಂದಿರ ಇದೆ ಅಲ್ಲಿ ಮುಂದೆ, ಅಲ್ಲಿ ರಂಗಮಂದಿರ ಅಂತ ಇದೆ. ಓಕೆ. ಆ ರಂಗಮಂದಿರಕ್ಕೆ ಅನ್ಬಿಟ್ಟು ಅಂದಾಜು ಮತ್ತೆ 5 ಲಕ್ಷ ರೂಪಾಯಿ ಇದರಲ್ಲಿ ಎಸ್ಟಿಮೇಟ್ ಆಗಿದೆ. ಈ ಸೀಟ್ ಅಳವಡಿಕೆ ಮಾಡಿ 1 ವರ್ಷ ಆಯ್ತು ಸರ್. ಅದು ಹಾಲಿ ಕಬ್ಬಣಗಳು ಸುಮಾರು 10 ವರ್ಷದ ಹಿಂದೆ ನಮ್ಮಲ್ಲಿ ಹಿಂದೆ ನಾಟಕ ರಂಗಮಂಟಪ ಕಲೆ ಹೋಗೋಣ. ಮೊದಲು ಇಲ್ಲಿ ಇದು ಕಾಂಪೌಂಡ್ ವಿಚಾರ ಹೇಳಿದ್ರಲ್ಲ, ಬನ್ನಿ ಕಾಂಪೌಂಡ್ ವಿಚಾರ ಏನ್ ಹೇಳಿ. ಕಾಂಪೌಂಡ್ ದುರಸ್ತಿ ಮತ್ತೆ ರಂಗಮಂದಿರ ಸೀಟ್ ಅಳವಡಿಕೆ ಅನ್ಬಿಟ್ಟು ಓಕೆ 5 ಲಕ್ಷ ಅಂದಾಜು ಮೊತ್ತ ಆಗಿದೆ ಸರ್. ಲಿಂಕ್ ಡಾಕ್ಯುಮೆಂಟ್ ಅನುದಾನದಲ್ಲಿ ಓಕೆ ಆಗಿದೆ ನೋಡಿ. ಕಾಂಪೌಂಡ್ ಅಂತೂ ದುರಸ್ತಿ ಅಂತೂ ಆಗಿಲ್ಲ. ಸುಣ್ಣ ಬಣ್ಣ ಕಾಂಪೌಂಡ್ಗೂ ಕೂಡ ಸುಣ್ಣ ಬಣ್ಣ ಆಗಿಲ್ಲ. ಓಕೆ. ಕಾಂಪೌಂಡ್ ದುರಸ್ತಿನೂ ಕೂಡ ಆಗಿಲ್ಲ ನೋಡಿ. ಇದು ಇಲ್ಲೇ ಕಾಣ್ತಾ ಇದೆ. ಕಾಂಪೌಂಡ್ ದುರಸ್ತಿ ಆಗಿದ್ಯಾ, ಇದು ಹಣ ಬಿಡುಗಡೆ ಆಗಿದ್ಯಾ, ಇಲ್ಲಿ ಬನ್ನಿ ಇಲ್ಲಿ ಬನ್ನಿ. ಹಣ ಬಿಡುಗಡೆ ಆಗಿದೆಯಾ, ಏನಾಗಿದೆ ಅನ್ಬಿಟ್ಟು ನಮ್ಗೆ ಏನು ಮಾಹಿತಿನೂ ಕೂಡ ಕೊಟ್ಟಿಲ್ಲ. ನಾವು ಈ ವಿಚಾರವಾಗಿ ಮಾಹಿತಿ ಹಾಕೊಂಡಿದ್ರ ನೀವು ವಿಚಾರವಾಗಿ? ಮಾಹಿತಿ ಹಾಕಿಗೂ ಕೂಡ ಹಾಕಿದ್ದೀನಿ, ಓಕೆ. ಬಟ್ ಅವರು ನನಗೆ ಮಾಹಿತಿನೇ ಕೊಟ್ಟಿಲ್ಲ ಇದುವರೆಗೂ. ಈಗ ನವೆಂಬರ್ 12ನೇ ತಾರೀಕು 2025 ನವೆಂಬರ್ 12ನೇ ತಾರೀಕು. ಸೊ ನನ್ಗೆ ಯಾವ್ಯಾವ ಇಲಾಖೆಯಲ್ಲಿ ಅನುದಾನಗಳು ಆಗದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರಿಂದ ನಾವೇನ್ ಮಾಡ್ದೋ, ಸೋಮನಾಥಪುರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲಿ ಒಂದು 28ರಿಂದ 30 ಗ್ರಾಮ ಬರ್ತದೆ. ಇಷ್ಟು ಗ್ರಾಮನು ಸೇರಿದಂಗೆ ನಾವು ಏನ್ ಕಾಮಗಾರಿ ಆಗವೆ, ಯಾವ್ಯಾವ ಇಲಾಖೆಯಲ್ಲಿ ಅನುದಾನ ಬಿಡುಗಡೆ ಆಗಿ ಏನೇನ್ ಕೇಳಿದ್ರೆ ಅಷ್ಟೇ ನೀವು? ಇಲ್ಲ, ನಾವು ಟೋಟಲ್ ಸೋಮನಾಥಪುರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ. ಯಾಕೆಂದ್ರೆ ನಂಗೆ ಇಲ್ಲಿ ಏನಾಗದ ನಾಮಫಲಕಗಳೇ ಇಲ್ಲ, ಅಲ್ಲೂ ಡಿಸ್ಪ್ಲೇ ಇಲ್ಲ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸಾರ್ವಜನಿಕರಿಗೆ ಮಾಹಿತಿ ಹೆಂಗ್ ಸಿಗುತ್ತೆ? ಈಗ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೋದ್ರೆ ನಮ್ಮ ಸೋಮನಾಥಪುರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಇಂತ ಈ ಸಾಲಿನಲ್ಲಿ 24-25ನೇ ಸಾಲಲ್ಲೋ 25-26ನೇ ಸಾಲಲ್ಲೋ ಈ ವರ್ಷದಲ್ಲಿ ಇಂತಿಂತ ಹಣಗಳು ಬಿಡುಗಡೆ ಆಗದ, ಇಂತಿಂತ ಕಾಮಗಾರಿ ನಡೀತಾವೆ. ಕಾಂಪೌಂಡ್ ವಿಚಾರ ಮಾತಾಡೋದು. ನಿಮ್ಮ ಶಾಲೆ ಬತ್ತಳ್ಳಿ ಶಾಲೆಯ ಸರ್ಕಾರಿ ಶಾಲೆಯ ಉದ್ಧಾರ ಮಾಡ್ತೀನಿ ಅನ್ನೋ ಸೋಕಾಳಿದ್ರ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಹೇಳ್ತಾರಲ್ಲ, ಈ ವಿಚಾರವಾಗಿ ಏನ್ ಮಾತಾಡ್ತಾರೆ ಸರ್? ಇಲ್ಲಿ ನಮ್ಮ ಹತ್ತಳ್ಳಿ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಅಂತೂ ಆಗಿಲ್ಲ. ಹಣ ಮಾತ್ರ ಬಿಡುಗಡೆ ಆಗಿದೆ. ಶಾಲೆ ಅಂತೂ ಸರ್ ಇಲ್ಲಿ ಬಿಡುಗಡೆ ಆಯ್ತು. ಶಾಲೆ ಒಂದು ವಿಚಾರ ಏನು ಅಂತಂದ್ರೆ ನೋಡಿ, ನಮ್ಮ ಶಾಲೆಯಲ್ಲಿ ಒಂದು 50 ಐಕ್ಳು ಇದಾವೆ ಇಲ್ವೋ ಗೊತ್ತಿಲ್ಲ. ಹಿಂದೆ ನಾವಿದ್ದಾಗ 500 ಐಕ್ಳು ಇತ್ತು. ನಾವು ಓದ್ತಿದ್ದಂತ ಸಂದರ್ಭದಲ್ಲಿ 500 ಮಕ್ಕಳು ಓದ್ತಿದ್ರು. ಎಲ್ಲ ಪಾಳು ಬಿದ್ದು ಬಿದ್ದೋಯ್ತಾ ಇದೆ. ಇರುವಂತ ಅದು ವ್ಯವಸ್ಥೆ ಆಗಿರುವಂತದ್ದು. ಇವತ್ತು ಈ ಕಾಮಗಾರಿಗೆ ಯಾವಾಗ ಟೆಂಡರ್ ಆಗಿತ್ತು, ಯಾವಾಗ? ಇದು 2024-25ನೇ ಸಾಲಲ್ಲೇ ಟೆಂಡರ್ ಆಗಿ ಇದು ಆ ಸಂಬಂಧವಾಗಿ ರಂಗಮಂದಿರದಲ್ಲಿ ಅರ್ಧ ಕಾಮಗಾರಿ ನಡೆದಿದೆ. ಬಟ್ ಇದು ಯಾವ್ದು ದುರಸ್ತಿ ಕಾಮಗಾರಿ ನಡೆದಿಲ್ಲ. ನಾನು ಇದನ್ನ ನೀವು RTI ಕೂಡ ಕೇಳ್ತೀರಾ, ಅಧಿಕಾರಿಗಳಿಗೆ 10 ದಿನದಲ್ಲಿ ಗಡುವು ಕೊಡ್ತಾರೆ. ಮೇಲ್ಮನವಿ ಹೋಗಿದ್ದೀನಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈರೇಸ್ ಅನ್ಬಿಟ್ಟು ಅವರು 10 ದಿನ ಟೈಮ್ ತಗೊಂಡಿದ್ದಾರೆ. 10 ದಿನದಲ್ಲಿ ನಾನು ಬಂದು ಇವೆಲ್ಲನೂ ನಾನು ಪರಿಶೀಲನೆ ಮಾಡಿ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ, ನಿಮ್ ಗ್ರಾಮಕ್ಕೆ ಬರ್ತೀನಿ ಅಂತ ಹೇಳಿದಾರೆ. ನಿನ್ನೆ 19ನೇ ತಾರೀಕು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂದ ನಮ್ಗೆ ಮೇಲ್ಮನವಿ ಇತ್ತು, ವಿಚಾರಣೆ ಇತ್ತು, ಹೋಗಿದ್ದು. ನಿನ್ನೆ ಅವರು ಈ ರೀತಿ ನಮ್ಗೆ ಹೇಳಿದ್ದಾರೆ, 10 ದಿನದಲ್ಲಿ ಬಂದು ನಾವು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಕಾಮಗಾರಿಗಳು ಏನಾಗಿದೆ ಅಂತ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ಕಾದ್ ನೋಡ್ಬೇಕು ಸರ್ ಮುಂದೆ ಏನಾಗುತ್ತೆ ಅಂತ. ಬಟ್ ಈಗ ನಡೆದಿರುವಂತದ್ದು ಇಷ್ಟು ನಾವು ಕೇಳ್ತಾ ಇರೋದು ಇವತ್ತಿಂದು. ಈಗ ಇದನ್ನ ನೀವು ಆಪಾದನೆ ಮಾಡ್ತಿರೋದೇನದು 2024-25 ಬಂದಿರೋದು ಅನುದಾನ ಈಗ ಮಾಡ್ತಾರೆ ಅಂತ ನೀವು ಹೇಳ್ತಿರೋದು? ಅಲ್ಲ, ನನ್ಗೆ ಅನ್ಸ್ತಾ ಇರೋದು ಏನಪ್ಪಾ ಅಂದ್ರೆ ಹಳೇದು ಏನು ಈಗ ಇತ್ತಲ್ಲ 2000 ಈಗ ಇವೆಲ್ಲ ಕಾಮಗಾರಿ ಇದೆಲ್ಲ ಮಾಡಿದಾರಲ್ಲ, ಇವು ನಾನು RTI ಹಾಕಿದ್ಮೇಲೆ ಈ ಕಾಮಗಾರಿಗಳನ್ನ ಮಾಡ್ತಾ ಇದಾರೆ ಅನ್ನೋದು ನನ್ನ ಒಂದು ಅಧಿಕಾರಿಗಳ ಒಂದು ಎಲ್ಲ ಒಳ ಒಂದು ಚರ್ಚೆಗಳು ಇವಾಗ ಸ್ಟಾರ್ಟ್ ಮಾಡೋ ಕಾಮಗಾರಿ ನಡೀತಾ ಇದೆ ಅನ್ನೋದು ನನ್ನ ಆಪಾದನೆ. ಹೋದ್ ಸರಿ ಬಿಟ್ಟಂತ ಅನುದಾನ ಈಗ ಮಾಡ್ತಾವ ಅಂತ. ಹೌದು, ಕೇಳಿದ್ರೆ ಮಾಡ್ತಿದ್ರು, ಇಲ್ಲಾಂದ್ರೆ ಏನ್ ಮಾಡ್ತಿರ್ಲಿಲ್ಲ. ಇವ್ ಯಾವ ಮಾಡ್ತಾನೆ ಇರ್ಲಿಲ್ಲ. ಅವ್ರ ಪಾಡ್ಗೆ ಅವ್ರು ಸುಮ್ಮನಿದ್ರು. ಎಷ್ಟು ಲಕ್ಷದಿದು ಸರ್? ಇದು ಎಷ್ಟಾಗದೆ ಅಂತ ನಮ್ಗೆ ಸಂಪೂರ್ಣವಾಗಿ ಮಾಹಿತಿನೇ ಗೊತ್ತಿಲ್ಲ. ಏನ್ ಅನುದಾನದಲ್ಲಿ ಬಿಡುಗಡೆ ಆಗದೆ, ಎಷ್ಟು ಲಕ್ಷ ರೂಪಾಯಿ ದುಡ್ಡು ಬಿಡುಗಡೆ ಆಗದೆ, ಯಾವ್ಯಾವ ಇಲಾಖೆಯಲ್ಲಿ. ಈಗ ನಮ್ಗೆ ನೀವು ನೋಡಿ ಅಲ್ಲೇ ನೋಡ್ಬೇಕು, ಈಗ ಯಾವ್ದೋ ಲಿಂಕ್ ಡಾಕ್ಯುಮೆಂಟ್, RDPR ಮತ್ತೆ ಇನ್ನು ಸುಮಾರು ನಂಬರ್ಗಳ ಸಿಸ್ಟಮ್ ಐತೆ. 2059 ಈ ತರ ಏನೇನೋ ನಂಬರ್ ಇದೆ. ಇದು ಸಾರ್ವಜನಿಕರಿಗೆ ನಿಜವಾಗ್ಲೂ ಇವತ್ತು ಕೋಡ್ ವರ್ಡ್ ಅದು ಸಾರ್ವಜನಿಕರಿಗೆ ಗ್ರಾಮದಲ್ಲಿ ಇಂಥ ಶಾಲೆಗೆ ಅಥವಾ ಇಂಥ ವ್ಯವಸ್ಥೆಗೆ ಇಂಥ ವಿಚಾರಕ್ಕೆ ಕಾಮಗಾರಿಗಳು ಇಲ್ಲಿ ನಡೆದಿದೆ ಅಂತ ಅವರು ಡಾಕ್ಯುಮೆಂಟ್ರಿ ಕೊಡ್ಲಿ ಬಿಡಿ. ಹೌದು, ನಾವು ಅದನ್ನೇ ಕೇಳ್ತಾ ಇರೋದು. ಈಗ ಇವತ್ತು ಕೇಳಿರೋದು ಏನಪ್ಪಾ ಅಂತಂದ್ರೆ, ಇವತ್ತು ಯಾವ ಅನುದಾನದಲ್ಲಿ ಕೆಲಸ ಆಯ್ತಾ ಇದೆ ನಮ್ಗೊಂದು ಡಿಸ್ಪ್ಲೇ ಮಾಡಿ ಆ ನಂತರ ಕೆಲಸ ಮುಂದುವರಿಸಿ ಅನ್ಬಿಟ್ಟು ನಾವು ಇವತ್ತು ಕೆಲಸನ ತಡೆದಿದ್ದೀವಿ. ಮುಂದಕ್ಕೆ ನೋಡ್ಬೇಕು ಅದೇನಾಗುತ್ತೆ. ಕೆಲಸ ತಡೆದಿದ್ದೀರಾ ನೀವು? ಹೌದು, ಕೆಲಸ ಮಾಡಬೇಡಿ, ಅದು ಡಿಸ್ಪ್ಲೇ ಆಗ್ಬೇಕು. ಯಾರ ಹೆಸರಿಗಾಗದೆ, ಅವ್ರು ಗುತ್ತಿಗೆದಾರ ಯಾರು, ಇಂಜಿನಿಯರ್ ಪ್ಲಾನ್ ಮಾಡಿರೋದೇನು ಏನಲ್ಲ. ಅಲ್ಲಿ ಈಗ ಜನಕ್ಕೆ ಏನಾಗುತ್ತೆ ಅಂತಂದ್ರೆ ನೋಡಿ, ಅಲ್ಲಿ ಹಂಚ್ ಇಳ್ಕಿದ್ರಲ್ವಾ, ಇನ್ ಕೇಸು ಅದು ತಾರ್ಸಿ ಹಾಕ್ತಾರ ಅಥವಾ ಅದು ಬರೀ ಹಂಚಿನ ಕೈ ಆಡಿಸ್ತಾರ ಅನ್ನೋದು ಜನಗಳಿಗೆ ಒಂದು ಯಾರಿಗೂ ಮಾಹಿತಿ ಇಲ್ಲ. ಸಾರ್ವಜನಿಕರು ಮಾಹಿತಿ
ನಮ್ಗೆ ಇದು ಪ್ರಶ್ನೆ ಇಷ್ಟ ಆಗಿದೆ, ಅದರಿಂದ ನಾವು ಇವತ್ತು ಈ ಒಂದು ಇದನ್ನ ಮಾಡಿದೀವಿ. ಓಕೆ, ನೋಡ್ಬೇಕು ಸರ್ ಮುಂದೆ ಏನಾಗುತ್ತೆ ಅಂತ. ನಾವು HM ಕೇಳಿದ್ರೆ HMಗೆ ನಮ್ಗೆ ಮಾಹಿತಿನೇ ಇಲ್ಲ ಸರ್. ನಮ್ಗೆ ಬರೀ ಅಲ್ಲ ರೀ, HMಗೆ ಮಾಹಿತಿ ಇಲ್ದಂಗೆ ಹೆಂಗೆ ಇವರೆಲ್ಲ ಬಂದು ಇದನ್ನ ಮಾಡ್ತಾರೆ? ನಮ್ಗೆ ಪ್ರಶ್ನೆ ಬಿಒಗೆ ಬರ್ಬೇಕು, ಬಿಒ ಇಂದ HMಗೆ ಬರ್ಬೇಕು, ಅವ್ರಿಗೊಂದು ನೋಟಿಫಿಕೇಶನ್ ಬರ್ಬೇಕು. ಫೋನ್ ಮಾಡದೆ ಸ್ವಿಚ್ ಆಫ್ ಬರ್ತಾ ಇದೆ. ಬಟ್ ಏನಾಗಿದೆ ಅನ್ನೋದು ನಮ್ಗೆ ಈಗ ಮುಂದಿನ ದಿನಗಳಲ್ಲಿ ನೋಡ್ಬೇಕು, ಅದನ್ನ ವಿಚಾರಣೆ ಮಾಡ್ಬೇಕು. ಓಕೆ, ಅದ್ರ ಬಗ್ಗೆ ನಾವು ಅಲ್ಲ ಈಗ ನೋಡಿ, ಇಡೀ ರಾಜ್ಯದಲ್ಲಿ ಸೋಕಾಲ್ರ ಯಾರು ಯಾವ್ದೇ ರಾಜಕೀಯ ಪಕ್ಷಗಳು ಬಂದ್ರು ಸರ್ಕಾರಿ ಸಾಲ ಉದ್ಧಾರ ಮಾಡ್ತೀವಿ ಅಂತಾರೆ ಪಂಚಾಯತಿ ಬೆಲೆ. ನೋಡಿ ಸರ್, ಇಡೀ ಸರ್ಕಾರಕ್ಕೆ ಇದು ಬರಗಾಲ, ರೈತರಿಗೆ ಬರಗಾಲ ಅಂತಾರಲ್ಲ, ಮಳೆ ಬರ್ಲಿಲ್ಲ ಅಂದ್ರೆ ಫಸ್ಟ್ ಆಗ್ಲಿಲ್ಲ ಅಂದ್ರೆ ರೈತರಿಗೆ ಬರಗಾಲ ಅಂತಾರಲ್ಲ. ಹಣದ ವಿಚಾರದಲ್ಲಿ ಯಾರು ಏನೇ ಹೇಳ್ಬೋದು, ಸರ್ಕಾರಕ್ಕೆ ಇದು ಬರಗಾಲ. ಯಾಕೆ ಅಂತ ಅಂದ್ರೆ ಸರ್ಕಾರದಲ್ಲಿ ಸರ್ಕಾರ ಪಂಚ ಗ್ಯಾರಂಟಿಯನ್ನ ಸಾರ್ವಜನಿಕರಿಗೆ ಒದಗಿಸಿ ಇವೆಲ್ಲದರ ನಡುವೆ ಮಹದೇವಪ್ಪ ಅವರು ನಮ್ಮ ಕ್ಷೇತ್ರನ ಇಷ್ಟು ಅಭಿವೃದ್ಧಿ ಮಾಡಬೇಕು ಅಂದ್ಬಿಟ್ಟು HC ಮಹದೇವಪ್ಪ ಅವ್ರಿಗೆ ಒಂದಷ್ಟು ಅನುದಾನಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಸಾರ್ವಜನಿಕರಿಗೆ ತಲುಪುವಂತದ್ದಾಗ್ಬೇಕು. ಯಾಕೆಂತಂದ್ರೆ ಇದು ಯಾವತ್ತು ಹೇಳ್ತಾ ಇರ್ತೀನಿ ಸರ್, ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳ ಹೆಸರು ಬರುತ್ತೆ ಅಂತ ಯಾವತ್ತೂ ಹೇಳ್ತಾನೆ ಇರ್ತೀನಿ. ಉದಾಹರಣೆಗೆ ಎಲ್ಲಾ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಸಂಬಂಧಪಟ್ಟಂತ ಜನಪ್ರತಿನಿಧಿ ಯಾರಿದಾರ ಆ ಕ್ಷೇತ್ರದಲ್ಲಿ ಅವ್ರಿಗೆ ಹೆಸರು ಬರುತ್ತೆ. ಇವ್ರು ಮಾಡಂತ ಕಳುಗಳ ಕೆಲಸಕ್ಕೆ ಕೆಲವೊಂದು ವಿಚಾರಗಳು ಆಯ್ತು, ಈ ತರ ಬೇಜವಾಬ್ದಾರಿ ಕೆಲಸಗಳಿಗೆ ಜನಪ್ರತಿನಿಧಿಗಳಿಗೆ ಜನ ಆಡ್ಕೋತಾರಲ್ಲ, ಅದಕ್ಕೆ ನಾವು ಈ ತರ ಈಗ ನೋಡಿ, ಇದರಿಂದ ಮಹದೇವಪ್ಪನವ್ರಿಗೆ ಕೆಟ್ಟ ಹೆಸರು. ಯಾಕೆ ಅಂತಂದ್ರೆ ಪಾಪ ಅವರು ಲಕ್ಷಾಂತರ ರೂಪಾಯಿ, ಹತ್ತಳ್ಳಿ ಗ್ರಾಮಕ್ಕೆ ಒಂದು 50-60 ಲಕ್ಷ ರೂಪಾಯಿ ಮೇಲೆ ಅನುದಾನವನ್ನ ಬಿಡುಗಡೆ ಮಾಡೋರು ಮಹದೇವಪ್ಪ ಅವರು. ಸನ್ಮಾನ್ಯ ಮಹದೇವಪ್ಪ ಅವರು, ನಾವು ಅವ್ರನ್ನ ದೂರಕ್ಕೂ ಆಗಲ್ಲ. ಯಾಕೆಂತಂದ್ರೆ ಇದು ಸರ್ಕಾರದಲ್ಲಿ ಬರಗಾಲ ಇದ್ರೂ ಕೂಡ, ಹಣದ ಒಂದು ಕೊರತೆ ಇದ್ರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಒಂದಿಷ್ಟು ಹಣನ ಬಿಡುಗಡೆ ಮಾಡಿರೋದು ನಾವು ನಿಜವಾಗ್ಲೂ ಸಂತಸ ಪಡುವಂತ ವಿಚಾರ. ಇದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ಇದನ್ನ ಟೆಂಡರ್ ಕೊಟ್ಟಾರಲ್ಲ ಗುತ್ತಿಗೆದಾರರುಗಳು, ಅದು ಅವರು ಈ ಅಧಿಕಾರಿಗಳು ಇವ್ರ ನಡುವೆ ಈ ಥರ ಆಗಿ ಸರ್ಕಾರದಲ್ಲಿ ಹಣ ವ್ಯರ್ಥ ಆಗ್ತಾ ಇದೆ. ಇದರಿಂದ ಮಹದೇವಪ್ಪನವ್ರಿಗೂ ಕೂಡ ಕೆಟ್ಟ ಹೆಸರು ಬರ್ತದೆ. ಯಾಕೆಂತಂದ್ರೆ ನೋಡಿದ್ರೆ ನಮ್ಮೂರಿಗೆ ಏನು ಕೆಲಸ ಮಾಡಿಲ್ಲ ಮಹದೇವಪ್ಪ, ಅವನೇನೇ ಮಾಡಿದಾನೋ, ಅವನ್ನೆಲ್ಲ ತಿರುಗಿ ನಿಂತವನೇ ಬಂದಿಲ್ಲ ಅನ್ನುವಂಗೆ ಒಂದು ವಾತಾವರಣ ಸೃಷ್ಟಿ ಆಯ್ತದೆ. ಈಗ ಪಾಪ ಅವರೆಲ್ಲ ಹಾಕೊಟ್ಬಿಟ್ಟು ಅವ್ರೇನು ಪ್ರತಿಯೊಂದು ಕೆಲಸನೂ 5 ಲಕ್ಷ 10 ಲಕ್ಷ ರೂಪಾಯಿ ಕೆಲಸ ಹಾಕಿ ಅವರು ಬಂದು ಕಾರ್ ಹಾಕಂತ ನೋಡೋಕ್ಕಾದ? ಅವರು ರಾಜ್ಯಾದ್ಯಂತ ಸುತ್ತಬೇಕು, ಅವ್ರ ಕೆಲಸ ಅವ್ರಿಗೆ ಇರ್ತದೆ. ಆದರೆ ಅಧಿಕಾರಿಗಳು ಕೆಲಸಗಳನ್ನ ಹಾಕೊಟ್ಟಿರ್ತಾರೆ, ಅವ್ರು ಮಾಡಿಸಿ ಮಾಡುವಂಥದ್ದು ಅಧಿಕಾರಿಗಳು ಮತ್ತು ಆ ಭಾಗದ ಏನು ಜನಪ್ರತಿನಿಧಿ ಆಗ್ಬೋದು, ಗುತ್ತಿಗೆದಾರರಾಗ್ಬೋದು, ಅದು ಮಾಡಬೇಕು. ಈಗ ನಾವು ಕೇಳ್ತಾ ಇರೋದೇನು ಅಂತಂದ್ರೆ 1 ಲಕ್ಷ ರೂಪಾಯಿ ನಮ್ಮ ತೆರಿಗೆ ಹಣ 100 ರೂಪಾಯಿಯೋ 1 ಲಕ್ಷ ರೂಪಾಯಿನೋ ಆಗಿದೆ ಅಂತಂದರೆ ಅದರಲ್ಲಿ ಸಂಪೂರ್ಣವಾಗಿ ಸರ್ 40 ರೂಪಾಯಿನ ಕಾಮಗಾರಿನೇ ನಡೆದು, 40 ರೂಪಾಯಿನ ಕಾಮಗಾರಿಗೆ 100 ರೂಪಾಯಿಯಿಂದ ಎಸ್ಟಿಮೇಟ್ ಮಾಡಿರ್ತಾರೆ ಇಂಜಿನಿಯರು. ಎಷ್ಟು ಹೇಳಿ, 100 ರೂಪಾಯಿಲಿ ನಮ್ಮ ತೆರಿಗೆ ಹಣದಲ್ಲಿ 100 ರೂಪಾಯಿ, 100 ರೂಪಾಯಿಲಿ 40 ರೂಪಾಯಿ ಕಾಮಗಾರಿ ಆಗೋದು. ಇನ್ನು 60 ರೂಪಾಯಿ ಸಂಪೂರ್ಣವಾಗಿ ತೆರಿಗೆ ಹಣ ವೇಸ್ಟ್ ಅದು. ಯಾಕೆ ಅಂತ ಅಂದ್ರೆ GST ಆಗ್ಬೋದು, ಬೇರೆ ಇಲಾಖೆಗಳಲ್ಲಿ ಇಡೀ ದೇಶಕ್ಕೆ ಗೊತ್ತಿರುವಂತ ವಿಚಾರ. ಇದು ನಾನೇನು ನಿಮ್ಗೇನು ಹೇಳ್ಬೇಕಾದಂತ ವಿಚಾರ ಏನಿಲ್ಲ. ಇಡೀ ದೇಶಕ್ಕೆ ಯಾವ ಪಕ್ಷ ಬಂದ್ರು ಅಷ್ಟೇನೆ 40 ರೂಪಾಯಿನ ಕಾಮಗಾರಿ ಆದ್ರೂ ಪೂರ್ತಿ ಆಗ್ಬೇಕಲ್ಲ. 40 ರೂಪಾಯಿಂದ ಕಾಮಗಾರಿ ಆದ್ರೂ ಪೂರ್ತಿ ಆಗ್ಬೇಕಲ್ಲ. ಇನ್ನು 60 ರೂಪಾಯಿಲಿ 20% ಹೆಚ್ಚು ಕಡಿಮೆ ಈ ಗುತ್ತಿಗೆದಾರರಿಗೂ ಇರ್ತದೆ, 40% ಅವ್ರಿಗೆ ಇವ್ರಿಗೆ ಇಲಾಖೆಗಳು ಹೋಗ್ತದೆ. ತಾವೇ ನೋಡ್ತಾ ಇದ್ರೆ ವೀಕ್ಷಕರೇ, ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡ್ತೀನಿ ಅನ್ನೋ ಸೋಕಾಲ್ಡ್ ರಾಜಕೀಯ ಧುರೀಣರು ತಾವು ನೋಡ್ತಾ ಇದ್ದೀರಾ. ನೋಡಿ, ಇದು ಕಾಂಪೌಂಡ್ ಹೋಗಿದೆ, ಈ ದಿನ ರೆಡಿ ಆಗಿಲ್ಲ ಅನ್ನೋದು ಕೂಡ ಅವರ ಒಂದು ಆರೋಪ, ಅರುಣ್ ಅವರ ರೈತ ಸಂಘಟನೆ ಅವ್ರದ್ದು. ಮತ್ತೆ ಇಲ್ಲೂ ಕೂಡ ಯಾವುದೇ ರೀತಿಯಾದ ಸುಣ್ಣ ಬಣ್ಣ ಆಗಿಲ್ಲ ಅನ್ನೋದು ಕೂಡ ಆರೋಪ. ಜೊತೆಗೆ ಆರೋಪ ಇರುವಂಥದ್ದು ಕಳೆದ ವರ್ಷ ಆಗುವಂಥ ವಿಚಾರನ ಈಗ ಮಾಡ್ತಾ ಇದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಸಂಬಂಧಪಟ್ಟಂತ BO ಕೂಡ ನಾನು ಫೋನ್ ಮಾಡಿ ಕೇಳ್ತೀನಿ, ವಿಚಾರನ ತಿಳ್ಕೊತೀನಿ. ಇವ್ರ ಹತ್ರ ಡಾಕ್ಯುಮೆಂಟ್ರಿ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಹತ್ತಳ್ಳಿ ಶಾಲೆ ಏನು ಇವತ್ತು ನಾನು ಕಳೆದ ಸರಿ ಆಗಲೇ ಕೂಡ ಹೇಳಿದೆ ನಿಮಗೆ, ಅತಿ ಹೆಚ್ಚು ಎಜುಕೇಟ್ಸ್ ಇರೋಂಥ ಒಂದು ಗ್ರಾಮ ಇದು. ಯಾಕೆ ಯಾರು ಕೇಳಲ್ಲ? ಕೇವಲ ರೈತ ಸಂಘಟನೆ ಆಗಿರ್ಬೋದು, ಮಾಧ್ಯಮದವ್ರು ಮಾತ್ರ ಬಂದು ಕೇಳ್ತಾರೆ ಅನ್ನೋದು ಕೂಡ ಎಕ್ಸ್ಟ್ರಾ ಪ್ರಶ್ನೆ. ಈ ತಾವೇನು ನೋಡ್ತಾ ಇದ್ದೀರಾ, ಇದು ಸರ್ಕಾರಿ ಶಾಲೆಗಳ ಅವನತಿ ಈಗ ಆಲ್ರೆಡಿ ಇಡೀ ದೇಶದಲ್ಲಿ ಆಗ್ತಿರೋದು, ಕೇವಲ ಬನ್ನಿ ನಮ್ಮ ರಾಜ್ಯದಲ್ಲಿ ಒಂದೇ ಅಲ್ಲ. ಆದರೆ ಈ ಒಂದು ಕಾಮಗಾರಿಕೆನ ಯಾವ ಇದರಲ್ಲಿ ಮಾಡ್ತಾ ಇದ್ದಾರೆ ಕೂಡ ಒಂದು ಮಾಹಿತಿ ಇಲ್ಲ. ಅದು ಯಾರಿಗ ಮಾಹಿತಿ ಇಲ್ಲ? ನನಗೆ ಬೇಡ ರೀ, ನನಗೆ ಯಾಕೆ ಕೊಡ್ತೀರಾ ನೀವು? ಬೇಡ, ಅಟ್ಲೀಸ್ಟ್ ನಿಮ್ಮ ಶಾಲೆಯ HM ಗಾರಿಗೆ ಹೇಳ್ಬೇಕಾನೆ, ಯಾವ ಒಂದು ಇದರಲ್ಲಿ ಅನುದಾನದಲ್ಲಿ ಇದು ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಅದು. ಅದೇ ಈಗ ನಾಮಫಲಕ ಹಾಕೋದ್ ಬೇಡ ರೀ, ಅಟ್ಲೀಸ್ಟ್ HM ಒಂದು ನೋಟಿಫಿಕೇಶನ್ ಕೊಡ್ಬೇಕು ತಾನೆ, BO ಒಂದು ನೋಟಿಫಿಕೇಶನ್ ಕೊಡ್ಬೇಕು ತಾನೆ. ನೋಡಿ, ಇವರು ಪಾಪ ಕೆಲಸಗಾರರು ಇವತ್ತು ಅವ್ರು ಬೇರೆ ಕಡೆ ಹೋಗಿದ್ರೆ ಕೂಲಿ 1,000 ರೂಪಾಯಿ ಕೊಡ್ತಾ ಇದ್ರು. ನಾನು ಕೂಡ ಅಸಂಘಟಿತ ಕಾರ್ಮಿಕರ ಸಂಘದ ತಾಲೂಕು ಜವಾಬ್ದಾರಿ ತಗೊಂಡ್ರು. ನಾನು ನೀವು ನಮ್ಮ ಕಾರ್ಮಿಕ ಪರವಾಗಿ ಕೂಡ ನಾನು ಮಾತಾಡ್ತೀನಿ. ಯಜಮಾನ್ರೆ, ಎಷ್ಟು ಗಂಟೆಗೆ ಬಂದ್ರಿ? ಎಷ್ಟು ಗಂಟೆಗೆ ಕೆಲಸ ಸ್ಥಗಿತಗೊಳ್ತು? ಮೇಡಮ್ ಅವ್ರು ಬೇಡ ಅಂತ ಹೇಳಿದ್ರಾ?
ಆಯ್ತು. ಈಗ ತಾವು ಎಲ್ಲಿಂದ ಬಂದ್ರಿ? ಯಾರು ಹೇಳಿದ್ದೀನಿ ಕಾಮಗಾರಿಕೆ ಮಾಡಕ್ಕೆ? ಹೌದು, ಅಧ್ಯಕ್ಷರು, ಪಂಚಾಯತ್ ಅಧ್ಯಕ್ಷರು. ಏನ್ ಮಾಡ್ತಾ ಇದ್ರ ಇಲ್ಲಿ ಯಜಮಾನ್ರೆ? ಅಷ್ಟೇ ನಿಮ್ ಕೆಲ್ಸ? ಆಮೇಲೆ ಏನ್ ತಾರಸಿ ಹಾಕ್ಸ್ತೀರಾ? ಜಂತಿ? ಒಟ್ಟಲ್ಲಿ ನಿಮ್ ಕೂಲಿ ಹೋಯ್ತು ಇವತ್ತು. ಅದೇ ಹೇಳ್ತೀರ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ನಂಗೆ, ನಮ್ಮ ಎಮ್ಮೆ ಕಾರ್ಮಿಕರ ಸಂಬಳ ಹೋಯ್ತಾ ಹಾಗಾರೆ? ಊಟ ಮಾಡಿದ್ರ? ರೀ 2 ಗಂಟೆ ಆಯ್ತಲ್ರಿ. ದಯವಿಟ್ಟು ನಮ್ಮ ಸಂಘಟನೆಯವರು, ಕಾರ್ಮಿಕ ಸಂಘಟನೆಯವರು ದಯವಿಟ್ಟು ಈ ಕಡೆ ಒಂಚೂರು ಗಮನ ಹರಿಸ್ಬೇಕು. ನೋಡಿ, ಈ ತರ ಕಾರ್ಮಿಕರು, ಬಡ ಕಾರ್ಮಿಕರಿಗೆ ಆಯ್ತಾ, ಅವ್ರು ಏನಾರ ರಾಜಕೀಯ ಕೆಸರ ಮಾಡ್ಕೊಳ್ಳಿ, ಜೊತೆಗೆ ಅವ್ರು ಏನೇ ಯಾವ್ದೇ ರೀತಿ ಟೆಂಡರ್ ವ್ಯವಸ್ಥೆ ಏನೇ ಮಾಡ್ಕೊಳ್ಳಿ, ಬಟ್ ಇವತ್ತು ಈ ನೋಡಿ ಟೈಮು ಇಷ್ಟೊತ್ತಾದ್ರೂ ಕೂಡ ಅವ್ರು ಊಟ ಮಾಡ್ದೇನೆ ಪಾಪ ನಾಳೆ ದಿನ ಅವ್ರೇನೋ ಅಸ್ವಸ್ಥ ಆದ್ರೆ ನೀವೇ ಜವಾಬ್ದಾರಿ. ಸಂಘಟನೆ, ಕಾರ್ಮಿಕ ಸಂಘಟನೆ ಅಂತ ಕೂಡ ನಾನು ಅವ್ರ ಬಗ್ಗೆ ಸ್ಟ್ಯಾಂಡ್ ಆಗ್ತೀನಿ. ಹಾಗಾಗಿ ನೀವೇ ಜವಾಬ್ದಾರಿ ಆಗ್ತೀರಾ ನೀವು. ನೀವು ಕಾಮಗಾರಿಕೆ ಮಾಡಬೇಡಿ ಅಂತ ಯಾರು ಹೇಳ್ತಿಲ್ಲ ರೀ. ನೀವ್ ಯಾವ ಕಾಮಗಾರಿಕೆ ಮಾಡ್ತಾ ಇದ್ದೀರಾ? ಈ ಶಾಲೆ HM ಹೇಳಿದಿರಾ? ಸಂಬಂಧಪಟ್ಟ ಜನಪ್ರತಿನಿಧಿಗಳ ನೀವು. ಓಕೆ, ಒಂದು ನೋಡಿ, ನೀವೆಲ್ಲ ಅಂಚಲ್ಲಿ ಇಳಿಸ್ತಾ ಇದೀರಾ. ಒಂದು ಮಾನವೀಯತೆಯಾಗಿರೋ ಇರುವಂತ ಈ ಡೆಸ್ಕ್ಗಳು ಎಷ್ಟು ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಈ ಡೆಸ್ಕ್ಗಳನ್ನಾರು ತಗೊಂಡೋಗಿ ಒಳಗಡೆ ಇಟ್ಟಿದ್ದೀರಾ? ಏನೋ ಮಾಡಬೇಕು, ಮಾಡ್ತಾ ಇದ್ದೀರಾ ಅಷ್ಟೇ. ಇವೆಲ್ಲ ಹೇಳಿದ್ರೆ ನಮ್ಮ ಬಗ್ಗೆ ಹುರ್ಕೋತೀರ ನೀವು ನನ್ನ ಬಗ್ಗೆ ಏನು ಹುರ್ಕೊಂಡ್ರೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಯಾವ್ದು ಫೋಟೋ? ಇದು ಯಾವ್ದೋ ಇರೋದು ಯಾರ್ದು ನೋಡಿ ಯಜಮಾನ್ರೆ ಫೋಟೋ. ಅದು ಪಾಪ ಕಾರ್ಮಿಕರು ಇವತ್ತು ಅವ್ರು ನಿರಪರಾಧಿಯಾಗಿ ಅವ್ರ ಕೂಲಿ ಹೋಯ್ತಲ್ರಿ. ಹತ್ತಳ್ಳಿ ಗ್ರಾಮ ಇದು, ಬನ್ನೂರು ಹೋಬಳಿ. ಬನ್ನಿ, ಪಾಪ ಯಾವ್ದೋ ನೀರು ಫೋಟೋ ಹೊಡೆದಾಗಿದೆ. ಅದು ಏನ್ ಕಾಮಗಾರಿ ಕೇಳ್ತಾ ಇದಾರೆ, ಮಾಡ್ತಾ ಇದಾರೆ ಅಂತ HMನೇ ಕೇಳೋಣ. ಗ್ರಾಮಸ್ಥರು ನೀವು ಏನು ಕೇಳಲ್ವಾ? ನೀವು ಎಲ್ಲ ರಾಜಕೀಯ ಪಾರ್ಟಿಗಳು ಮಾಡ್ಕೊಂಡ್ಬಿಟ್ಟು ಶಾಲಾ ಮಕ್ಳಿಗೆ ತೊಂದರೆ ಆಗ್ತಾ ಇರೋದಾ? ಹಿಂಗೆ ಅರುಣಕುಮಾರ್ ಅವರು ಎಲ್ಲಾ ರೀತಿಯ ಸಂಘಟನೆ ಮಾಡ್ಕೊಂಡು ಹೋರಾಡ್ತಾರೆ. ಅವ್ರ ಮಾತಿಗೆ ಬರಕ ನಮ್ಮಂತವ್ರು ಏನ್ ಮಾಡ್ತಾರೆ ಸರ್? ಸಾರ್ವಜನಿಕರಿಗೆ ಸುದ್ದಿ ಮಾಡಿದ್ಮೇಲೆ ಕೇಸ್ ಹಾಕ್ಬಿಟ್ಟು ಡಿಮ್ಯಾಂಡ್ ಆಗ್ತೀರಿ, ಹೋಗಿ ಅರೆಸ್ಟ್ ಮಾಡಿ ಅಂತ. ಅದು ಮಾತ್ರ ಮಾಡ್ತಾರೆ. ಅಲ್ಲ, ಈಗ ನಿಮ್ಮನ್ನ ಏನ್ ಮಾಡ್ಬೇಕಾಗ್ರಿ? ಈಗ ದುಡ್ಡೆಲ್ಲ ಮಾಡೋರು ಎಲ್ಲೋ ದುಡ್ಡೆಲ್ಲ ಈಗ. ಓಕೆ. ಎಷ್ಟು ಇದು ಆಗಲೇ ಇದೊಂದು ಹೇಳ್ತಾ ಇದ್ರಿ ನೀವು, ಇದೇನೋ ಶೀಟ್ ಹಾಕಿರುವಂತದ್ದು, ಇದೆಲ್ಲ ಮೊದ್ಲೇ ಇತ್ತೋದು ಅಂತ ಹೇಳಿದ್ರಿ. ಈ ಸೀಟು ನಾವು ಇದು ಹಿಂದೆ ರಂಗಮಂದಿರ ಅನ್ಬಿಟ್ಟು ಮಾಡ್ಕೊಂಡಿದ್ವಿ ಸರ್. ಓಕೆ, ಒಂದು 15 ವರ್ಷದ ಹಿಂದೆ ಈ ರಂಗಮಂದಿರ ಮಾಡಿ ಇದನ್ನ ನಾವು ಯಾರು 20 ವರ್ಷ ಆಗಿದೆ ಸರ್. ಅದು ಈ ರಂಗಮಂದಿರ ಆಗಿ ಇದು 20 ವರ್ಷ ಆಗಿದೆ. ಓಕೆ, ಬೋರ್ಡ್ ಗಳಿದೆಯಲ್ಲ, ನಮ್ಮೂರಲ್ಲೇ ನಮ್ದು ಈ ನಾಟಕ ಸೀನರಿ ಬೋರ್ಡ್ ಇತ್ತು ಸರ್. ಆ ನಾಟಕ ಸೀನರಿ ಬೋರ್ಡ್ ನಮ್ಮೂರಲ್ಲಿದ್ದ ಸೀನರಿ ಇದ್ದುದ್ರಿಂದ ನಾವೇನ್ ಮಾಡಿದ್ವಿ, ಹಿಂದೆ 20 ವರ್ಷದಲ್ಲಿ ಈ ಕಬ್ಬಣ ಎಲ್ಲ ಹಾಕಿದ್ವು. ಮೊದಲೇ ಇತ್ತು ಕಬ್ಬಣ ಎಲ್ಲ ಇದೇನಿದೆ ಇತ್ತು. ಮತ್ತೆ ಏನ್ ಮಾಡಿದ್ರೆ 10 ಸೀಟ್ ಮಾತ್ರ ಹಾಕಿದ್ದಾರೆ. ಆದ್ರೆ ಇದಕ್ಕೆ ದುಡ್ಡು ಎಷ್ಟು ಆಗೋದು ಏನಂತ ಗೊತ್ತಿಲ್ಲ. ಮೇಲ್ಗಡೆ ಒಂದು ಟೈಲ್ಸ್ ಹಾಕಿದ್ದಾರೆ ನೋಡಿ, ಇದೊಂದು ಟೈಲ್ಸ್ ಹಾಕಿದ್ದಾರೆ ಅಷ್ಟೇ. ಇದು ನೆನ್ನೆ ಮೊನ್ನೆ ಮಾಡಿರೋದು. ಟೈಲ್ಸ್ ಅಂದ್ರೆ ಫುಲ್ ಹಾಕಿದಾರ ಮತ್ತು ಮಧ್ಯ ಭಾಗದಲ್ಲ? ಇಲ್ಲ, ಸುತ್ತ ಪೂರ್ತಿ ಹಾಕಿದ್ದಾರೆ ಟೈಲ್ಸ್ ನೋಡಿ. ಇದು ನೆನ್ನೆ ಮೊನ್ನೆ ಮಾಡಿರೋದು. ಈ ಕಾಮಗಾರಿಯಾಗಿ ಸುಮಾರು 1 ವರ್ಷ ಆಗಿದೆ. ಈ ಪ್ರಿಂಟ್ ಅಲ್ಲಿ ಇದು ಮಾಡಿದ್ದಾರೆ ನೋಡಿ, ಏನೋ ಕಾಮಗಾರಿ ಇದಾಗೈತಲ್ಲ. ಈಗ ಏನೋ ಹೊಸದಾಗಿ ಕಾಂಕ್ರೀಟ್ ಮಣ್ಣೆ ಹಾಕಿದಾರಲ್ಲ, ಅದು ನೆನ್ನೆ ಆಗಿರೋದು. ನೆನ್ನೆ ಮೊನ್ನೆ ಆಗಿರುವಂತ ಕಾಮಗಾರಿ. ಏನಕ್ಕೆ ಈಗ ಮಾಡ್ತಾವ್ರೆ ಅನ್ನೋದು ಗೊತ್ತಿಲ್ಲ. ನಾವು ಇದ್ರ ಬಗ್ಗೆ ಆಗಿ ಏನು ಮಾಡಿಲ್ಲ ಅನ್ಬಿಟ್ಟು RTI ಕಾಮಗಾರಿ ಹಾಕಿದ್ವಿ. ಹಾಕಿದ್ಮೇಲೆ ಇವೆಲ್ಲ ಕಾಮಗಾರಿ ಶುರು ಮಾಡಿದ್ದಾರೆ. ಅದು ನಮ್ಗೆ ಅನುಮಾನ ಬಂದದ. ಆಮೇಲೆ ಇಂಜಿನಿಯರ್ ಮೇಲೆ ನಮ್ಗೆ ಸಂಪೂರ್ಣವಾಗಿ ಅನುಮಾನ ಇದೆ. ಯಾರು ಇಂಜಿನಿಯರ್? ಚರಿತಾ ಮತ್ತೆ ಶಿವಸ್ವಾಮಿ ಅನ್ಬಿಟ್ಟು. ಯಾಕೆ ಅನುಮಾನ ಬಂತು? ಯಾಕೆ ಅನುಮಾನ ಅಂತಂದ್ರೆ, ಈಗ ಅವರು ನಮ್ಗೆ ಮಾಹಿತಿನೇ ಕೊಡ್ತಾ ಇಲ್ಲ. ಸಾರ್ವಜನಿಕ ಮಾಹಿತಿ ಅಧಿಕಾರಿ ಪ್ರಕಾರ ಯಾವತ್ ಮಾಡಿರೋದು ಇದು ಅಂತ? ಇದು ನಿನ್ನೆ ಮೊನ್ನೆ ಆಗಿರೋದು. ಬಿಡಿ, ಶಾಲಾ ಮಕ್ಕಳನ್ನೇ ಕೇಳೋಣ ಯಾವಾಗ ಮಾಡಿದ್ರು ಅಂತ. ಓಕೆ, 3 ದಿನದಲ್ಲಿ ಆಗಿರೋದು. ಇದು ಆಗಿ 1 ವರ್ಷ ಆಗಿದೆ. ಓಕೆ, ಇದೆಲ್ಲ ಆಗಿ 1 ವರ್ಷ ಆಗಿದೆ. ಈ ಕಬ್ಬಣ ಎಲ್ಲ ಹಳೆದು, ಪೂರ್ತಿ ಹಳೆದು. ಇವೆಲ್ಲ ಹಳೆದಾ? ಇದೆಲ್ಲ ಹಳೆದು. ಇದೇನು ಕಬ್ಬಣ ಇದೆ ಇದೆಲ್ಲ ಪೂರ್ತಿ ಹಳೆದು. ಯಾಕಂದ್ರೆ ಅದಕ್ಕೆ ಬಣ್ಣ ಹೊಡೆದಾರೆ ಅಂತೀರಾ? ಇದು ಬಣ್ಣ ಹೊಡೆದಿರೋದು ಈಗ ಬಣ್ಣ ಹೊಡೆದಿರೋದು. ಈ ಕಬ್ಬಣ ಎಲ್ಲ ಹಳೆದು. ಇವೆಲ್ಲ ಏನು ಬರೀ ಸೀಟ್ ಏನಿದೆ ನೋಡಿ, ಆ ಸೀಟು ಮಧ್ಯದಲ್ಲಿ ನೀರ್ ನಿಂತು ಚೊಡ್ತಾ ಇದೆ. ಎಲ್ಲಿ ಹೇಳಿ? ಈಗಲೂ ಚೊಟ್ಟುತ್ತಾ ಇದು. ಈಗ ಬರೀ ಸೀಟ್ ಹೊತ್ತಿರೋದು ಅಷ್ಟೇ. 10 ಸೀಟ್ ಇದೆ, ಇಲ್ಲಿಂದ ಅಲ್ಲಿ ತನಕ 10 ಸೀಟ್ ಇದೆ. ಈ ಸೀಟ್ಗೆ ಒಂದ್ ಸೀಟ್ಗೆ ಬರೀ 1300 ರೂಪಾಯಿ ಆಗುತ್ತೆ. 10 ಸೀಟ್ಗೆ 13,500 ರೂಪಾಯಿ ಆಗುತ್ತೆ. ಆದ್ರೆ ನನಗೆ ಇಲ್ಲಿ ಒಂದು ಅಂದಾಜು ಮೊತ್ತ 5 ಲಕ್ಷ ರೂಪಾಯಿ ಹಾಕಿದ್ದಾರೆ. 10 ಸೀಟ್ಗೆ 13,500 ರೂಪಾಯಿ
ಬೇಕಾಗುತ್ತೆ. ರಂಗಮಂದಿರಕ್ಕೆ 5 ಲಕ್ಷನಾ? ರಂಗಮಂದಿರ ಮತ್ತೆ ಕಾಂಪೌಂಡ್ ದುರಸ್ತಿ ಸುಣ್ಣ ಬಣ್ಣ ಕಾಮಗಾರಿ ಅನ್ಬಿಟ್ಟು ಎಲ್ರಿ ಸುಣ್ಣ ಬಣ್ಣ ಹೊಡೆದ್ರೆ ಕಾಂಪೌಂಡ್ಗೆ? ನೋಡಿ 2024-25ನೇ ಸಾಲಲ್ಲಿ 5 ಲಕ್ಷ ರೂಪಾಯಿ ಅಂದಾಜು ಮೊತ್ತನ ಇದಾಗಿದೆ. ಇದು ಹಣ ಬಿಡುಗಡೆ ಆಗಿದೆಯಾ ಏನಾಗಿದೆ ಯಾವ ಅನುದಾನದಲ್ಲಿ ಬಿಡುಗಡೆ ಆಗಿದೆ ಅನ್ನೋದು ನಮ್ಗೆ ಮಾಹಿತಿ ಇಲ್ಲ. ಓಕೆ. ನಾವು ಈ ಅಧಿಕಾರಿಗಳನ್ನ ಕೇಳಿದ್ರೆ ಯಾವ್ದು ಕಾಮಗಾರಿನೇ ಆಗಿಲ್ಲ ಅಂತ ಹೇಳ್ತಾರೆ. ಇವತ್ತು ಯಾರು ಅಧಿಕಾರಿ ಕೇಳಿದ ಕಾಮಗಾರಿಕೆ ಈ ವರ್ಷ ಆಗಿಲ್ಲ ಅಂತ ಯಾರು ಹೇಳಿದ್ದು? ಯಾರೋ ಇಂಜಿನಿಯರ್ ಮಾಹಿತಿ ಹಾಕೆಲ್ಲ ಕೇಳಿದಿವಿ, ಯಾವ್ದು ಕಾಮಗಾರಿ ಇಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿದಾರೆ ಈ ವರ್ಷದ್ದು. ಮತ್ತೆ ಇದು ಯಾವ ವರ್ಷದ್ದು ಟೆಂಡರ್ ಎಲ್ಲ ಮಾಡ್ತಾರ? ನಾವು ಏನು ಅನ್ನೋದು ಗೊತ್ತಿಲ್ಲ, ಅದಕ್ಕೆ ನಾವು ಮೇಲ್ಮನವಿ ಹೋಗಿದೀವಿ, ನೋಡ್ಬೇಕು ಸರ್. ಓಕೆ. ಒಟ್ಟಿನಲ್ಲಿ ರಂಗಮಂದಿರ ನಿಮ್ಗೆ ಫ್ರಾಡ್ ಕಾಣ್ತಾ ಇದೆ ಕಾಮಗಾರಿ. ನೋಡಿ ಇದು ಆಗಿದೆ. ಈ ಸ್ಕೂಲ್ ಕೂಡ ಹಿಂದೆ ಆಯಿಲ್ ಪೇಂಟ್ ಇತ್ತು. ಇದು ಈ ಸ್ಕೂಲ್ ಆಯಿಲ್ ಪೇಂಟ್ ಇತ್ತು. ನೋಡಿ ಇದು ಈಗ ಸುಣ್ಣ ಹಿಂಗಂದ್ರೆ ಸುಣ್ಣ ಬರ್ತದೆ. ಯಾವ್ದೋ ಸಮ್ ಇದೆಯಲ್ಲ, ಸಮ್ಗೆ ಕಲರ್. ಈಗ ನಿಮ್ಮ ಮಾತು ನಾವು ಕೇಳಲ್ಲ ರೀ ಜನ. ಇದು ಮೊದ್ಲು ಆಯಿಲ್ ಪೇಂಟ್ ಇತ್ತ ಯಜಮಾನ್ರೆ? ಆಯಿಲ್ ಪೇಂಟ್ ಇತ್ತಾ? ಈಗ ಬಣ್ಣ ಹೊಡೆದವ್ರೆ, ಅದು ಕೈಗೂ ಮೆತ್ಕೋತಾ ಇದೆ. ಇದು ಟೈಲ್ಸ್ ಹಾಕಿದಾರೆ, ಬರೀ ಟೈಲ್ಸ್ ಹಾಕಿದಾರೆ. ಇದು ಏನಾಗಿದೆ ಅಂತ ಇದು ಗೊತ್ತಿಲ್ಲ ನಮ್ಗೆ, ಯಾವ ಕಾಮಗಾರಿ ಏನಾಗದೆ ಅಲ್ಲ. ಇದ್ರ ಬಗ್ಗೆ ನಾನೇ ಒಂದು ಸುದ್ದಿ ಮಾಡಿದ್ದೆ ಕಳೆದ ಸಾರಿ ಬಂದಾಗ, ಒಂದು SDMC ಒಂದು ಕಾರ್ಯಕ್ರಮಕ್ಕೆ ಬಂದಾಗ. ನೋಡಿ ಇದೆಲ್ಲ ಕೆಳಗಡೆ ಬರೀ ಟೈಲ್ಸ್ ಹಾಕಿದಾರೆ. ಹಳೆ ಗಾರೆ ಮೇಲೆ ಏನು ಹಾಕಿಲ್ಲ, ಕೂಡ ಬರೀ ಟೈಲ್ಸ್ ಹಾಕಿದಾರೆ. ಏನ್ ಕಾಮಗಾರಿ ಏನು ಅನ್ನೋದು ಗೊತ್ತಿಲ್ಲ ನಮ್ಗೆ. ಅಂಚೆ ನಡಕಿಲ್ಲ, ಈ ಕಬ್ಬಣ ಎಲ್ಲ ಹಳೆದೆ. ಇದೇನು ಇದ್ಯಾವ್ದು ಹೊಸ್ತು ಯಾವ್ದು ಇಲ್ಲ, ಬರೀ ಪೇಂಟ್ ಒಂದು ಮಾಡಿ ಇದೊಂದು ಟೈಲ್ಸ್ ಹಾಕಿದಾರೆ. ನೋಡಿ ಟೈಲ್ಸ್ ಮೇಲೆ ಅಡಿ ಕೆಳಗಡೆ ಗಾರೆನೂ ಕೂಡ ಆಗುದಿಲ್ಲ. ನಮ್ಗೆ ಏನು ಎಷ್ಟಾಗದೆ ಏನು ಅಂತ ಎಲ್ಲೂ ಒಂದು ನಾಮಫಲಕ ಇಲ್ಲ. ನೋಡಿ ಬೇಕಾದ್ರೆ HM ಕೇಳಿ ಇದು ಎಷ್ಟು. ಅಲ್ಲ, ನೀವು ಟೈಲ್ಸ್ ಹಾಕೋದಿರಲಿ ನೋಡ್ರಿ, ಮಕ್ಳು ಕೂತ್ಕೊಳ್ಳುವಂತ ವ್ಯವಸ್ಥೆ ಯಾವ ತರ ಇದೆ ನೋಡ್ರಿ. ನೀವು ಟೈಲ್ಸ್ ಕೇಳಿದ್ರಿ ಮಕ್ಳು? ಅಲ್ಲ, ಕುಂತ್ಕೊಂಡು ಊಟ ಮಾಡಕ್ಕೂ ಆಗಲ್ಲ ಆ ವ್ಯವಸ್ಥೆಲಿ ಇದೆ ಇದು. ನಿಮ್ಮನ್ನ ಟೈಲ್ಸ್ ಕೇಳಿದ್ರ ಅವರು? ಈ ತರ ಪರಿಸ್ಥಿತಿ ಇದೆ. ನೋಡಿ, ಯಾರೋ ಪುಣ್ಯಾತ್ಮ ಅನುದಾನ ಕೊಟ್ಟಿರುವಂತದ್ದು, ಕೊಡುಗೆ ಕೊಟ್ಟಿರುವಂತದ್ದು, ವಿದ್ಯಾರ್ಥಿಗಳು ಕೊಡುಗೆ ಕೊಟ್ಟಿರುವಂತದ್ದು. ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ವಿದ್ಯಾರ್ಥಿಗಳು ಕೊಡುಗೆ ಕೊಡ್ತಾರೆ, ನಿಮ್ ಯೋಗ್ಯತೆಗೆ ಬರಂತ ಅನುದಾನಗಳನ್ನ ನೆಟ್ಟಿಗೆ ನೀವು ಬಳಸ್ಕೊಳ್ಳಲ್ವಲ್ಲ. ಅಲ್ಲ, ಬರೀ ಸುದ್ದಿ ಮಾತ್ರ ಮಾಡ್ಬಿಡಲ್ಲ. ನಿಮ್ಗೆ ಅನುದಾನ ಬಂತಲ್ಲ, ಆ ಅನುದಾನದ ವೆಬ್ಸೈಟ್ಗೆ ನಾ ಕಳಿಸ್ತೀನಿ, ನಿಮ್ ಯೋಗ್ಯತೆಗಳು ಗೊತ್ತಾಗ್ಲಿ. ನೋಡಿ, ಇಲ್ಲಿ ಇರೋಂತ ವ್ಯವಸ್ಥೆ ನೋಡಿ ಹೆಂಗಿದೆ. ಇದು ಊಟ ಟೇಬಲ್, ಟೀಚರ್ಗಳು ಊಟ ಮಾಡುವಂತ ಜಾಗ ಆಗ್ಬೋದು, ಅಥವಾ ಮಕ್ಳುಗಳು ಕೂತ್ಕೊಳ್ಳುವಂತ ಜಾಗ ಆಗ್ಬೋದು. ನೋಡ್ರಿ, ಇದು ಸರ್ಕಾರಿ ಶಾಲೆ ಬನ್ನೂರು. ಅತಿ ಹೆಚ್ಚು ಎಜುಕೇಟೆಡ್ ಇರುವಂತ ಹತ್ತಳ್ಳಿ ಗ್ರಾಮದಲ್ಲಿ ಈ ವ್ಯವಸ್ಥೆ ಇರುವಂತದ್ದು. ಆರೋಪನೆ ಮಾಡ್ತಿರುವಂತದ್ದು ಅರುಣ್ ಅವರು ಕಬ್ಬು ಬೆಳೆಗಾರ ಸಂಘದ್ದು ಜವಾಬ್ದಾರಿ ತಗೊಂಡಿರುವಂತದ್ದು. ಎಷ್ಟಾಗಿದೆ ಅಂತ HM ಕೇಳಿದ್ರೆ ಎಷ್ಟು ಅನುದಾನ ಎಷ್ಟು ಬಿಡುಗಡೆ ಆಗಿದೆ ಅಂತ HM ಕೇಳಿದ್ರೆ HM ಗೆ ಮಾಹಿತಿನೇ ಇಲ್ಲ. ಓಕೆ. ಈ ಸಾಲ HM ಗೆ ಇದು ಎಷ್ಟು ರೂಪಾಯಿ ಹಣ ಬಿಡುಗಡೆ ಏನ್ರಿ ಮಾಡ್ತೀರಿ? SDMC ಅವ್ರು ಏನ್ ಮಾಡ್ತಿದ್ರಿ ನಿಮ್ಗೆ ಗೊತ್ತಿಲ್ಲ. ಅಲ್ಲ, SDMC ಅವ್ರ ಕೈ ಕಟ್ ಬಾಯಿ ಮುಚ್ಚ ಜನಪ್ರತಿನಿಧಿಗಳಿಗೆ? ಅಲ್ಲ, SDMC ಅವರು ಕೈ ಕಟ್ ಬಾಯಿ ಮುಚ್ಚ. ನೋಡಿ, ಇಲ್ಲೋ ಇನ್ನೊಂದಿದೆ, ಬನ್ನಿ. ಏನ್ರಿ ಇಂತ ಒಂದು ಎಜುಕೇಟೆಡ್ ಇರುವಂತ ಊರಲ್ಲಿ ಹಿಂಗಾದ್ರೆ ಇನ್ನು ಅನಾಗರಿಕರು ಇರುವಂತ ಊರಲ್ಲಿ ಏನ್ ಕತೆ ಆಗಾರೆ? ನೋಡಿ, ಮೂಲಭೂತ ಸೌಕರ್ಯಗಳು ಕೊಡ್ರಿ. ಮೊದಲು ನೀವು ಟೈಲ್ಸ್ ಹಾಕ್ಸ್ಬಿಡಿ, ಮೂಲಭೂತ ಸೌಕರ್ಯಗಳು ಕೊಡ್ರಿ. ಮಕ್ಕಳು ಕುಡಿಯೋ ನೀರು ಆಗಿರ್ಬೋದು. ಎಂತ ನಾಚಿಗೆಟ್ರಿ ನೀವು ಮಾಡೋ ಕೆಲ್ಸಗಳು ನೀವು. ನೋಡಿ, ಇದು ಗ್ರಾಮ ಪಂಚಾಯತಿಯಿಂದ ಅಂಗವಿಕಲರ ಬಾತ್ರೂಮ್ ಅಂದ್ಬಿಟ್ಟು ಇದೊಂದು ಆಗಿದೆ ಸರ್. ಇಲ್ಲ, ಅದಕ್ಕೆ ಬರಿಬೇಕಾನೆ, ಅದನ್ನ ಅಂಗವಿಕಲರ ಬಾತ್ರೂಮ್ ಬರಿಬೇಕು. ಇದನ್ನ 95,000 ಹಣ ಆಗಿದೆ. ಓಕೆ. ಎಷ್ಟು ಹೇಳಿ? 95,000. ಹೆಂಗೆ, ಯಾವ ಆಧಾರ ಮೇಲೆ ಹೇಳ್ತೀರಿ? ರೆಡಿ ಫಂಡ್ ಅಲ್ಲಿ ಮಾಡಿರುವಂತ ಹಣ. ಯಾವ ಆಧಾರ ಮೇಲೆ ಹೇಳ್ತೀರಿ? 95,000 ರೂಪಾಯಿ ನನ್ನ ಹತ್ರ ದಾಖಲಾತಿ ಇದೆ. ಓಕೆ. 95,000, 87,000 ಎಷ್ಟು? 97,000 ಎಷ್ಟು? ಯಾರಿದ್ರು ಅವಾಗ ಪಂಚಾಯತಿ ಅಧ್ಯಕ್ಷರು? ಮಹೇಶ್ ಅವರು, ಹತ್ತಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಹೇಶ್ ಅವರು ಇದರಲ್ಲಿ ಮಾಡಿರುವಂತದ್ದು. ಸರ್, ಇಲ್ಲಿ ಒಂದು ಹಾವು ಒಳಕ್ ಹೋದ್ರು ಕೂಡ ಹಾವು ಬೇಡ ರೀ. ಟಾಯ್ಲೆಟ್ ನೀರ್ ಯಾರನ್ನ ಮುಟ್ಟಾಡ್ರಿ ಇಲ್ಲಿಗೆ ಬಿಡ್ತಾರೇನ್ರಿ? ಆಯ್ತಾ? ಏನ್ ನೀರಿದು? ಏನ್ ನೀರಿದು? ಅದು ಇದು ಅಲ್ಲ, ಇಲ್ಲಿರೋ ಟಾಯ್ಲೆಟ್ ನೀರಲ್ಲಿ ಬರೋದು. ಇದು ಬಾತ್ರೂಮ್ ಬೇರೆ ಹೋಗುತ್ತೆ. ಆಯ್ತಾ? ಶುಚಿ ಆಗಿದ್ದು ನೀರು, ಕೊಳಚೆ ಆಗಿದ್ದ ನೀರಲ್ಲಿ ಇಲ್ಲಿಗೆ ಬರೋದು. ಅದೇನೋ ಹಾಳು ಬಿದ್ದಾಗ್ಲಿ ಓಲಿ. ಇದ್ರ ಮೇಲೆ ಒಂದು ಲಿಖಿತ ಇದೆ ಅಲ್ವಾ ಸರ್? ಯಾವ ಟೆಂಡರ್ ಆಗಿರೋದು? ನಾಳೆ ದಿನ ಇದನ್ನ ಇನ್ನೊಂದು ತೋರಿಸಬಹುದಪ್ಪ. 95,000 ಒಬ್ಬ ನಾವ್ ಹೇಳ್ತಾ ಇರೋದು ಸರ್. ಒಬ್ಬ ರೈತಂಗೆ, ಒಬ್ಬ ಸಾರ್ವಜನಿಕರಿಗೆ ಒಂದು ಬಾತ್ರೂಮ್ಗೆ NRIG ಅರ್ಜಿ ಹಾಕಿದ್ರೆ 13,000 ರೂಪಾಯಿ ಕೊಡ್ತಾರೆ. ಓಕೆ. 12,000. ಆದ್ರೆ ಇವ್ರಿಗೆ 95,000 ಹೆಂಗ್ ಬಿಲ್ ಮಾಡಿದ್ರು ಈ ಬಾತ್ರೂಮ್ಗೆ? ಓಕೆ. ಎಷ್ಟಡಿ ಇದು? ಹಿಂಗ್ 4 ಅಡಿ, ಹಿಂಗ್ 4. ನೋಡ್ರಿ,
ನಾವು ಸುದ್ದಿ ಮಾಡಿದ್ರೆ ನಮ್ಮ ಮೇಲೆ ಇಲ್ದಿದ್ದೆಲ್ಲ ಧಮಕಿಗಳು ಮತ್ತೆ ನಮ್ಗಿರೋಂತ ಅಲ್ಲ ನೀವು ಧಮಕಿ ಹಾಕಿ ಏನು ಮಾಡಕ್ಕಾಗಲ್ಲ. ಎಸ್ಟಿಮೇಟ್ ಮಾಡಿದ್ರು ಇದಕ್ಕೆ 95,000 ರೂಪಾಯಿ ಹೆಂಗೆ ಖರ್ಚಾಗುತ್ತೆ ಓಕೆ ಅಂತ ಸಾಮಾನು ಏನ್ ಹಾಕಿದಾರೆ ನೋಡಿ. ಇದು ಹ್ಮ್ ಮೆಟಲ್ ಗೆ ಪೇಂಟ್ ಕೂಡ ಮಾಡಿರ್ಲಿಲ್ಲ, ಇದಕ್ಕೂ ಪೇಂಟ್ ಮಾಡಿರ್ಲಿಲ್ಲ. ಹ್ಮ್ ನಾನು ನಿಮ್ಗೆ ಆಲ್ರೆಡಿ ಒಂದು ಫೋಟೋ ತರಿಸ್ತೆ. Okay. ಅದು 15 ತಿಂಗಳಲ್ಲಿ ನಾನು ತೆಗ್ದಿರುವಂತ ಫೋಟೋ. ಹ್ಮ್ ಹ್ಮ್ ಈ ಗ್ರಾಮ ಸಭೆ ಆದಾಗ ನಾ ಕೇಳಿದ್ದು ನಾನು ಹ್ಮ್ ಹ್ಮ್ ಮೆಟಲ್ ಗೆ ಒಂದು ಬಣ್ಣನೂ ಕೂಡ ಇಟ್ಕೊ ಹೊಡೆದಿಲ್ವಲ್ಲ ಅಂತ ನಾನು ತೋರಿಸ್ತೆ. ತುಕ್ಕಿ ಹಿಡಿತದ ಅವಾಗ. ಆರ್ಟಿಯಲ್ಲಿ ಅರ್ಜಿ ಹಾಕೋದ್ಮೇಲೆ ಹ್ಮ್ ಇದನ್ನ ಬಣ್ಣ ಹೊಡೆದಿರೋದು, ಓಕೆ ಇದಕ್ಕೆ ಹ್ಮ್ ಈ ಬಣ್ಣ ಹೊಡೆದಿರೋದು. ಅದು ಇಲ್ಲಿ ತನಕ ಏನು ಮಾಡಿರ್ಲಿಲ್ಲ. ಇವತ್ತಿನ ತನಕ ನಾವ್ ಹೇಳ್ತಾ ಇರೋದು ಇದಿಷ್ಟಕ್ಕೆ 90,000 ಹೆಂಗ್ ಬಿಲ್ ಮಾಡ್ರಿ ಅಂತ ನನ್ ಪ್ರಶ್ನೆ. ಓಕೆ ಸಾರ್ವಜನಿಕರ ಹಣನ ಯಾವ ತರ ಇವತ್ತೆಲ್ಲ ಒಂದು 40,000 ರೂಪಾಯಿ 50,000 ರೂಪಾಯಿ ಬಿಲ್ಲು. ಹ್ಮ್ ಸರಿ ರೇ ಅಲ್ಲಿ ಹೇಳ್ತಾರ ಅವ್ರು 12,000 ರೂಪಾಯಿ ಬಾತ್ರೂಮ್ ಕೊಡ್ತಾರೆ ಅಂತ. ಇದೇಂಗ್ 40,000 ಅಂತ ನೀವ್ ಹೇಳ್ತೀರಿ, 95,000 ಬಿಡುಗಡೆ ಅಂತ ಆಗಿದೆ. ಅಟ್ಲೀಸ್ಟ್ ಇದು ಒಂದು ಇದು ಇಲ್ವಲ್ರಿ, ಇದ್ರ ಮೇಲೆ ಒಂದು ಲಿಖಿತ ಬರವಣಿಗೆನೂ ಇಲ್ವಲ್ಲ, ಯಾರ್ದು ಯಾವ್ದು ಅನುದಾನದಲ್ಲಿ ಆಗೈತೆ ಅಂತ. ಬರವಣಿಗೆ ಓಕೆ ಇದು ನಮ್ಗೆ ಪಂಚಾಯತಿಲಿ ದುಡ್ಡು ಕ್ಲೇ ಆಗಿದೆ. ಓಕೆ 87,000 90,000 ಬಿಲ್ ಆಗಿದೆ. ಹ್ಮ್ ಇದು ಇನ್ನು ಅಲ್ಲೂ ಒಂದಾಗಿದೆ. ಅಲ್ಲಿ ಹೈಸ್ಕೂಲ್ ಅಲ್ಲಿ ಒಂದು ಇದೇ ತರ ಮಾಡಿದ್ದಾರೆ ಸೇಮ್. ಹೋಗೋಣ ಅಲ್ಲಿಗೆ ಹೋಗೋಣ. ಓಕೆ ಹಾ ಅಲ್ಲೇನ್ ಮಾಡವ್ರೆ ಅಂದ್ರೆ ಪಿಟ್ ಗುಂಡಿನೇ ತೆಗ್ದಿಲ್ಲ, ಹಾ ಹಾ ಹಳೆ ಪಿಟ್ ಗುಂಡಿಗೆ ಇದ್ ಮಾಡಿ 90,000 ಬಿಲ್ ಮಾಡೋರು. ಓಹೋ ಹೋ ಹಳೆ ಸೂಪರ್. ಪಿಟ್ ಗುಂಡಿಗೆ ಇಂಜಿನಿಯರ್ ಹೆಂಗ್ ಮಾಡ್ದ? ಸರ್ ಹೇಳಿ ಸರ್, ಅನ್ನ ತಿನ್ನದಲ್ವಾ? ಅನ್ನ ತಿಂತಾರಲ್ಲ. ಮರೋದಿ ಇಲ್ಲ ಅವ್ರಿಗೆ, ಹಾ 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 ಒಂಚೂರು ಇಲ್ಲ. ಹಾ ಇವಾಗ ಸಿಕ್ಕಿದ್ರೆ ಗೋರ್ಕ ತಿನ್ಬಿಡುದು ಹಾ 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 ಆ ಲೆಕ್ಕ. ಓಕೆ ಓಕೆ ಹಾ ಅದ್ ಮುಂದಾಗಿ ಯಾರು ಮಾತಾಡಿದ್ರೆ ಹಾ ಅವನ ಮ್ಯಾಗ ಜಗಳ ಆಡ್ಬಿಡುದು. ಜಗಳ ಆಡ್ಬಿಡೋದು. ಹಾ ಹಾ ನಿನ್ ಕರ್ದಿರೋರು ಯಾರು ಅಂತ ಓ ಹಾ 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 ಈ ಲೆಕ್ಕ. ಓಕೆ ಅವಾಗ ನೀವ್ ಅನ್ಬೇಕು, ನಿಮ್ನ ಗೆಲ್ಸಿರೋದೇ ನಾವು ಅನ್ಬೇಕು. ಎಲ್ಲ ಅಂತೆ ಅದಕ್ಕೆ ಆ ಸದಸ್ಯ ಬೇಡ ಅಂದ್ಬಿಟ್ಟು ಬಿಟ್ಟು ಹಾಕೊಂಡು. ಓಕೆ 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 ಹಾ ಗಾಳಿ ಇದು ಏನೋ ಹ್ಮ್ ಇದನ್ನ ಕ್ಲೀನ್ ಮಾಡ್ತಿಲ್ಲ, ಟಾಯ್ಲೆಟ್ನೇ ರೆಡಿ ಮಾಡ್ಸಿಲ್ಲ. ಗ್ರಾಮ ಪಂಚಾಯತಿ ಅವ್ರು ಏನ್ ಮಾಡ್ತಾವ್ರೆ, ಏನ್ ಆಯ್ತದೆ ನಮ್ ದುಡ್ಡು ಏನಾಯ್ತದೆ ಇದನ್ನ ರೆಡಿ ಮಾಡಿಸ್ತಾರ. ಹೊಸದಾಗಿ 95,000 ತಗೋಬೇಕಾ? ಹಾ? ಏನ್ರಿ ಮಾಡ್ತೀರಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳೇ? ಶಾಲೆಯ ಒಂದು ವ್ಯವಸ್ಥೆ ಹತ್ತಳ್ಳಿ ಗ್ರಾಮ ಅತಿ ಹೆಚ್ಚು ಎಜುಕೇಟ್ ಪರ್ಸನ್ ಇರುವಂತದ್ದು. ಅದು ತಾಲೂಕಿನ ನಿರ್ಣಾಯಕಾರಿ ಗ್ರಾಮ ಇದು. ನಿರ್ಣಾಯಕಾರಿ ಎಲೆಕ್ಷನ್ ನಿರ್ಣಾಯಕಾರಿ ಗ್ರಾಮ ಇದು. ಇರೋ ಟ್ಯಾಲೆಂಟ್ ನ ರೆಡಿ ಮಾಡಿಸ್ಕೊಳ್ಳೋದೇ 95,000 ರೂಪಾಯಿ ಕೊಟ್ಟು ಅದು ಮಾಡಿಸಿದ್ರೆ ಅಂಗವಿಕಲ ದೇಣಿಗೆ ಅಂದ್ಬಿಟ್ಟು ಬೋರ್ಡರ್ ಹಾಕಿ ಹೋಗ್ಲಿ. ಹಾ ಹೇಳಿ ಸರ್. ಆಮೇಲೆ ಸರ್ ಇಲ್ಲಿ ಇಷ್ಟಿದೆ, ಹ್ಮ್ ಬನ್ನಿ ನಾವು ಪ್ರೌಢಶಾಲೆ ಇದೆ ಅಲ್ಲಿಗೆ ಹೋಗೋಣ. ಓಕೆ ಓಕೆ ಪಂಚಾಯತಿ ಇದೆ, ಹ್ಮ್ ಮತ್ತೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಹ್ಮ್ ಅಲ್ಲೂ ಕೆಲವೊಂದು ಕಾಮಗಾರಿ ಮಾಡೋರೆ, ಹ್ಮ್ ಅದನ್ನು ವೀಕ್ಷಣೆ ಓಕೆ ಖಂಡಿತ ಇಡೀ ರಾಜ್ಯ ನೋಡ್ಲಿ ಬಿಡಿ. ಅಲ್ಲ ಇನ್ನೊಂದೇನೋ ದಾರು ನೋಡ್ರಿ, ನಮ್ಮ ರೈತರು ಆಯ್ತಾ ಇದನ್ನ ಪೂಜೆ ಮಾಡುವಂತ ಒಂದು ಮರ ಇದು ಆಯ್ತಾ, ವೃಕ್ಷ ದೇವತೆ ಅಂತಂದ್ರೆ ಆ ಟಾಯ್ಲೆಟ್ ನೀರು ಇಲ್ಲಿ ಬಿಡ್ತಿರಲ್ಲ, ನಿಮ್ಗೆ ಏನಾನ ಮಾನ ಮರ್ಯಾದಿದೆಯಾ? ನಿಮ್ಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಲ್ವೇನ್ರಿ? ನಾಚಿಕೆ ಮಾನ ಮರ್ಯಾದಿದೇನ್ರಿ ನಿಮ್ಗೆ? ಏನ್ ಊಟದ ವ್ಯವಸ್ಥೆನ ಅದು? ಹಾ ಹಾ ಅಡಿಗೆ ಮಾಡ್ತಾರಲ್ಲ ಹ್ಮ್ ಅದು ಇದು ರೂಮು. ಓಕೆ ಅದೇನೋ ಮಡಿಕೆ ಸ್ಟೋರ್ ಮಾಡ್ತಾರೆ. ಬನ್ನಿ ಈಗ ಮೇಡಮ್ ಅವ್ರಿಗೆ ಇಂಟಿಮೇಷನ್ ಇದೆಯಾ ಕೇಳೋಣ. ಅಲ್ಲಿ ಹಂಸ ಹಾಕಿ ಎಲ್ಲಿ? ಇಲ್ಲಿ ರೋಡ್ ಹತ್ತಲ್ಲಿ ಸೇತು ಹೋಗ್ತದೆ, ಹ್ಮ್ ಊರೊಳಗಿನ ಹೋಗಕ್ಕೆ ನೆಟ್ ಬಿಡ್ತಾರೆ. ಅತಿ ಬರೋ ಗೊತ್ತಾಗ ಸರ್. ಮೇನ್ ರೋಡ್ ಅಲ್ಲಿ. ಓಕೆ ಮಾದೇವಪ್ಪ ಮಗನು ಹೇಳಮೆ ಹ್ಮ್ ಅಲ್ಲಿ ಸ್ಕೂಲ್ ಹಂಸ ಹಾಕಿ ಅಂತ ಶುದ್ಧವಾಗಿ ಹೇಳಿ ನಾಳೆ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಅವನು ಕೈ ಕೊಟ್ನ. ಅವನೇನು ಮನ್ಸು ಬರೋ ಗೊತ್ತಿಲ್ಲ. ಅಪ್ಪ ಅಮ್ಮ 3 ವರ್ಷ ಆಗಿದೆ ಚರಂಡಿ ತೆಗ್ದು. ಸರ್ ನೀವೇ ಗೆಲ್ಸ್ಬಿಟ್ಟು ಈಗ ಹಂಗನ್ಬಿಟ್ರೆ ಹೆಂಗೆ ಸರ್? ಇಲ್ಲ ಸರ್, ನಾವೇ ಎಲ್ಲ ಗೆಲ್ಸ್ಬಿಟ್ಟಿದ್ದಮ್ಮ. ಮತ್ತೆ ಎಲ್ಲ ನಾವೇ ಹಾಕ್ಬಿಟ್ಟಿದ್ದಮ್ಮ. ನಾವು ಗೆಲ್ಸೋದು ಕೆಲಸ ಮಾಡ್ಲಿ ಅಂತ ಓಕೆ ನಾವೇ ಗೆಲ್ಸೋದು. ನಮ್ಗೆ ರೈಟ್ಸ್ ಇರೋದು, ಯಾವುದೇ ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡೋದಿಕ್ಕೆ ನಮ್ಗೆ ರೈಟ್ಸ್ ಇರೋದು, ನಾವೇ ಗೆಲ್ಸೋದು. ಇಲ್ಲ ಅಂತ ಇದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಗೆಲ್ಲೋ ತನಕ ಅಷ್ಟೇನೆ, ಗೆದ್ದಾದ್ಮೇಲೆ ಬಂದು ಕೆಲಸ ಮಾಡ್ಬೇಕು ಅನ್ನೋದು ನಮ್ಮಿದು. ಈಗ ಈ ವ್ಯಕ್ತಿ ಸರಿ ಇಲ್ಲ, ಮುಂದಕ್ಕೆ ಬೇರೆ ವ್ಯಕ್ತಿ ಕೆಲಸ ಮಾಡ್ತೀವಿ, ಅವರು ಹಂಗೆ ಮಾಡ್ತಾರೆ, ಇವರು ಹಿಂಗೆ ಮಾಡ್ತಾರೆ, ನಾವ್ ಏನ್ ಮಾಡ, ಇದು ನಮ್ಮ ಪರಿಸ್ಥಿತಿ. ನಾವು ಡೈರೆಕ್ಟ್ ಆಗಿ ಹೂನಾರ ಹಾಕ್ಬಿಟ್ಟು ಕೇಳಿದ್ವು ರೋಡಲ್ಲಿ. ಹೂನಾರ ಹಾಕ್ಬಿಟ್ಟು ಸರ್ ನಾಳೆ ಫೋನ್ ಮಾಡ್ಬಿಟ್ಟು ಅವನ್ ಪಿ ನಾಳೆ ಹಾಕ್ಬಿಡಿ ಸರ್, ಇಲ್ಲಿ ಎತ್ತಳಿತು ಅಲ್ಲೊಂದು ಇಲ್ಲೊಂದು ಮಕ್ಳು ಓಡಾಡ್ತಾರೆ, ಆಕ್ಸಿಡೆಂಟ್ ಜಾಸ್ತಿ ಆಯ್ತವೆ ಅಂತ ಹೇಳ್ತಾರೆ, ಇಸ್ಕೋಲ್ ದಂಡೆಲ್ಲದ ಅಂತ ಹೇಳ್ದವನು ಅವನ ಅವ್ನ ಪಿ ಹೂ ಅಂದ್ರೆ. ಈಗ 5 ತಿಂಗಳು 8 ತಿಂಗಳು ಆಯ್ತು, ಹೇಳಿ ಸಾಕಾಗಿ. ಶಾಲಾ ಮೂಲಭೂತ ವಿಚಾರ ಗೊತ್ತಿದೆ ಅವ್ರಿಗೆ, ಶಾಲಾ ಮೂಲಭೂತ ವಿಚಾರ ಗೊತ್ತಿದ್ದೀರಾ? ಪಂಚಾಯತಿ ವ್ಯವಸ್ಥೆಯಲ್ಲಿ ಯಾಕೆ ಹಿಂಗ್ ಇರ್ಬೇಕಾಯ್ತು? ಸಾಕಾಗಿ